ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದು ಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇತ್. ಓಂ ನಾರಾಯಣ ನಾರಾಯಣ. ನಿರ್ಗುಣ ಪರಮಾತ್ಮನ ಭಕ್ತಿ ಹೇಳಾಯಿತು. ಈಗ ಸಗುಣ ಪರಮಾತ್ಮನ ಭಕ್ತಿಯನ್ನಿಟ್ಕೊಂಡು ಸಗುಣ ಪರಮಾತ್ಮನ ಭಕ್ತಿಯಲ್ಲಿ ಉತ್ತಮ ಭಕ್ತರು ಯಾರು ಅಂದರೆ ತ್ರಿಭುವನ ವಿಭವ ಹೇತವೇ 53ನೇ ಶ್ಲೋಕ. ತ್ರಿಭುವನ ವಿಭವ ಹೇತವೇಪ್ಯಕುಂಠ ಸ್ಮೃತಿ ರಜಿತಾತ್ಮಸುರಾದಿಭಿರ್ವಿಮುಗ್ಯಾತ್. ಇದು ಏನು ಮೀಟರು? ಇದು ಪದ್ಯ ಅಲ್ಲ, ಗದ್ಯ ಅಲ್ಲ, ಹಾಗೆ ಇದೆ ನೋಡಿ. ತ್ರಿಭುವನ ವಿಭವ ಹೇತವೇಪ್ಯಕುಂಠ ಸ್ಮೃತಿ ರಜಿತಾತ್ಮ ಸುರಾದಿಭಿರ್ವಿಮೃಗ್ಯಾತ್ ನ ಚಲತಿ ಭಗವತ್ಪದಾರವಿಂದಾತ್ ಲವನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರಹ. ತ್ರಿಭುವನ ವಿಭವ ಹೇತವೇ. ಸಗುಣೋಪಾಸಕನಿಗೆ ಭಗವಂತನ ರೂಪ ಸೌಂದರ್ಯ, ಭಗವಂತನ ಪ್ರೇಮ, ಈ ಎರಡರಲ್ಲಿ ಅಶೇಷವಾದ ಪ್ರೀತಿ, ಅಪಾರವಾದ ಪ್ರೇಮ. ಇದು ಕೋಮಲ ಹೃದಯ ಆಗುವುದರಿಂದ ಯಾರು ಸಗುಣ ಭಕ್ತರು ಅವರಿಗೆ ರಸಾಸ್ವಾದನ ಇಷ್ಟ. ಪ್ರೇಮ ರಸದಿಂದ ಅವರಿಗೆ ಏನು ಹೇಳ್ತಾವೆ, ಸಹೃದಯನಾಗ್ತಾನೆ, ಕೋಮಲ ಹೃದಯನಾಗುತ್ತಾನೆ. ಆದ್ದರಿಂದ ಭಗವಂತನ ನಾಮ ರೂಪ ಗುಣಗಳನ್ನು ಸ್ಮರಣ ಮಾಡಿದ್ದರೆ ಹೃದಯ ತಕ್ಷಣವೇ ಕರಗಿ ಹೋಗುತ್ತದೆ. ಸಗುಣ ಭಕ್ತನದು ಹೃದಯ ಹಾಗೆ ಇರುತ್ತದೆ. ಅದರಿಂದ ತ್ರಿಭುವನ ವಿಭವಾಯ ತದ್ಹೇತವೇ ಚ ಅಕುಂಠ ಸ್ಮೃತಿ. ಅಕುಂಠ ಸ್ಮೃತಿ, ಭಗವಂತನಲ್ಲಿ ಅಕುಂಠಿತ ಸ್ಮೃತಿ ಇರುತ್ತದೆ. ಅವರನ್ನು ಸ್ಮರಿಸ್ಕೊಳ್ತಾ ಒಂದು ಕ್ಷಣ ಅವರ ಸ್ಮರಣ ಜಾರಿದರೆ ಸಾಕು, ಹೃದಯವೆಲ್ಲ ಅವ್ರಿಗೇನಾಗುತ್ತದೆ, ತಳಮಳ ಆಗುತ್ತದೆ, ತಡ್ಕೊಳ್ಳೋಕ್ಕಾಗಲ್ಲ. ನಚಲತಿ ಭಗವತ್ಪರಾದ ಪದಾರವಿಂದಾತ್ ಲವನಿಮಿಷಾರ್ಧಮಪಿ. ಭಗವಂತನಿಗೆ ತನಗೇ ಒಂದು ಸಂಬಂಧ, ಒಂದು ಪ್ರೀತಿಯ ಸಂಬಂಧ, ಅವರ ಸ್ಮರಣದಲ್ಲಿ ನಿರಂತರ ಪ್ರೀತಿ. ಇದು ಭಗವಂತನ ಚರಣ ಸ್ಮರಣದಿಂದ ಒಂದು ಸೆಕೆಂಡು ಜಾರಲ್ಲ, ಒಂದು ಸೆಕೆಂಡು ಬೇರೆಗೆ ಹೋಗುವುದೇ ಅಲ್ಲ, ಅದೇ ಸ್ಮರಣದಲ್ಲಿದ್ದು ಬಿಡ್ತಾನೆ. ಭಗವತ್ ಪದಾರವಿಂದಾತ್ ಲವನಿಮೇಷಾರ್ಧಮಪಿ. ಅರ್ಧ ನಿಮಿಷ ಅಲ್ಲ, ಲವ ಅಂದರೆ ಒಂದು ಸೆಕೆಂಡು ಪಕ್ಕಕ್ಕೆ ಜಾರಲ್ಲ, ಹಾಗಿರುತ್ತದೆ ಅವರ ಭಾವ. ಅಜಿತಾತ್ಮ ಸುರಾದಿಭಿರ್ವಿಮೃಗ್ಯಾತ್. ಅಜಿತಾತ್ಮ ಸುರಾದಿಭಿ, ಅಜಿತಾತ್ಮ ಯಾರಪ್ಪ? ಈ ವ್ಯಾಖ್ಯಾನ ದೊಡ್ಡದಾಗಿ ಬಿಡ್ತಾ ಇದೆ. ಹೇಳುವುದು ಪಕ್ಕಕ್ಕಿಟ್ಟು ಏನೇನೋ ಹೋಗುತ್ತಾನೆ. ನಾವು ಇದೇ ಇಟ್ಕೊಳ್ಳೋಣ, ಸುಲಭವಾಗಿ ಅರ್ಥವಾಗ್ತದೆ. 2ನೇ ಅಧ್ಯಾಯ ಅಲ್ಲ, 53. ಹೇಳತಕ್ಕದ್ದೇನೋ ನೇರಾಗಿ ಹೇಳಬೇಕೆ?
बड़े बड़े देवता और ऋषि मुनि अपने अंतःकरण को भगवन्मय बनाते हुए जिन्हें ढूंढते रहते हैं. ಓಹೋ, ಅಜಿತಾತ್ಮ ಅಂದರೆ ಅವರು ಋಷಿಗಳು. ಅಜಿತಾತ್ಮ ಋಷಿಗಳು ಹೇಗಾಗ್ತಾರೆ? भगवान के ऐसे चरण कमलों से आधे क्षण आधे पलक लिए भी जो नहीं हटता, निरंतर उन चरणों की सन्निधि और सेवा में ही संलग्न रहता है, यहाँ तक कि कोई स्वयं उसे त्रिभुवन की राज्यलक्ष्मी दे. ತ್ರಿಭುವನ ವಿಭವ ಹೇತವೇಪಿ. ಓಹೋ, ಆರ್ಥವ. 3 ಲೋಕಗಳ ವೈಭವ, 3 ಲೋಕಗಳ ಸಂಪತ್ತು, ರಾಜ್ಯ, ಇಂದ್ರ ಪದವಿ ಕೊಟ್ಟರೂ ತಗೊಳ್ಳಲ್ಲ. ಅವರಿಗೆ ಎಷ್ಟು ಭಗವಂತನಲ್ಲಿ ಪ್ರೀತಿ ಅಂದರೆ ತ್ರಿಲೋಕಾಧಿಪತ್ಯವೂ ಕಡಿಮೆನೇ ಅನಿಸುತ್ತದೆ, ಕಡೆಗಣಿಸತಕ್ಕದ್ದೇ ಅನಿಸುತ್ತೆ. ತ್ರಿಭುವನಿಕೆ ರಾಜ್ಯಲಕ್ಷ್ಮಿ वो भगवत स्मृति तार नहीं तोड़ता. ಇಲ್ಲಿ ನೋಡಿ, ತ್ರಿಭುವನ ವಿಭವ ಹೇತವೇಪಿ ಅಕುಂಠ ಸ್ಮೃತಿ. 3 ಲೋಕಗಳನ್ನು ಕೊಟ್ಟರೂ ಅದು ತಗೊಳ್ಳಲ್ಲ, ಭಗವಂತನ ಸ್ಮರಣ ಬಿಡಲ್ಲ. ಅವರಿಗೆ 3 ಲೋಕಗಳಿಗಿಂತ ಹೆಚ್ಚು ಭಗವಂತನ ಸ್ಮರಣವೇ ಇಷ್ಟವಾಗ್ತದೆ. ಅಜಿತಾತ್ಮಸುರ ಅದಿಭಿರ್ವಿಮೃಗ್ಯಾತ್. ಅಜಿತಾತ್ಮ ಅಂದರೆ, ಅಜಿತಾತ್ಮ ಹೇಗಾಗ್ತಾನಪ್ಪ? ಹೊಂದುತ್ತಾ ಇಲ್ಲಪ್ಪ. ಎನಿವೆ, ನಮಗೆ ಪ್ರತಿಯೊಂದು ಶ್ಲೋಕ ಹೇಳಬೇಕಾ? ನಾನು ಅದು ಬೇರೆ ನೋಡಬೇಕು. ಇಲ್ಲಿ ನನಗೆ ಹೊಂದುತ್ತಾ ಇಲ್ಲ. ಎಲ್ಲ ದೇವತರು ಅಜಿತಾತ್ಮ ಬಿಟ್ಟು ಬಿಡ್ತೀನಿ. ಅಜಿತಾತ್ಮ ಅಂದರೆ ಯಾರು? ವಿಷ್ಣುವ? ಹೇಗೆ? ತನ್ನ ಅಂತಃಕರಣ ಮೇಲೆ ನಿಗ್ರಹ ಇಲ್ಲವಾ ಅವರಿಗೆ? ಷಷ್ಠ ವಿಷ್ಣುವಿನ ಅಂಶನಾ? ಅವರ ಅವತಾರಣ? ಅವರು ಋಷಿಯ ದೇವತನ? ಅವರ ಪ್ರಸಕ್ತಿ ಇಲ್ಲೇಕೆ? ಅಜಿತಾತ್ಮ ಇಲ್ಲಿ ಹುಡುಕುತ್ತಾನೆ ಎಂದು ಹೇಳಿದೆ. ಅವನು ಯಾರೋ ಒಬ್ಬರೇ ಹುಡುಕುವುದೇಕೆ? ಆ ಒಬ್ಬನ ಹೆಸರು ನಮಗೇಕೆ? ಇಲ್ಲಿ ಸಂದರ್ಭವಿಲ್ಲ. ಅದು ಅಜಿತಾತ್ಮ ಅಲ್ಲಿ ಹೊಂದಲ್ಲ. ಅಜಿತಾತ್ಮ ಒಂದು ಬಿಡ್ತೀನಿ. ಸುರಾದಿ ಅಂದರೆ ದೇವತರು, ಋಷಿಗಳು ಎಲ್ಲರೂ ಯಾರನ್ನು ಹುಡುಕುತ್ತಾರೋ ಅದು ಹೊಂದುತ್ತದೆ. ವಿಮೃಗ್ಯಾತ್. ಅವಿಸ್ಮರಣ, ಅವರನ್ನು ಮರೆಯದೆ, ಯಾವುದು 3 ಲೋಕಗಳನ್ನು ಕೊಟ್ಟರೂ ಆ 3 ಲೋಕಗಳ ಕಡೆಗೆ ಹೋಗದೆ ಮನಸ್ಸು ಇವರನ್ನೇ ಸ್ಮರಿಸುತ್ತಾ, ಇವರನ್ನೇ ಹುಡುಕುತ್ತಾ ಇರುತ್ತಾರೋ, ಸ್ಮರಿಸುವಾಗ ಇನ್ನೇ ಹುಡುಕುವುದೇಕೆ? ಈ ಶ್ಲೋಕಗಳು ಹೊಂದಲ್ಲಪ್ಪ. ಸ್ಮರಿಸುವಾಗ ಸಿಕ್ಕೇ ಬಿಟ್ಟನಲ್ಲ, ಇನ್ನು ಹುಡುಕುವುದ? ಸ್ಮರಣದಲ್ಲಿ ಭಗವಂತ ದೂರವಾಗಿರ್ತಾನೆ, ಹತ್ತಿರವಾಗಿರ್ತಾನೆ? మరి ಹತ್ತಿರ ಸಿಕ್ಕಿಬಿಟ್ಟನಲ್ಲ, ಮತ್ತೆ ಹುಡುಕುವುದೇನು? ಹುಡುಕುವುದಂದ್ರೆ ಏನು? ದೂರವಿರುವವರನ್ನು ಹುಡುಕಿತೀವ, ತಮ್ಮ ಹತ್ತಿರ ಇದ್ದನ್ನು ಹುಡುಕುತ್ತೀವ? ಸಿಕ್ಕಿದ ನಂತರ ಹುಡುಕಿತೀವ? ಸಿಕ್ಕಿದ ನಂತರ ಹುಡುಕುವುದೇನು? మరి ವಿಮೃಗ್ಯಾತ್ ಅಂದರೆ ದೇವತರಾದರೂ ಹುಡುಕತಕ್ಕವರು ಎಂದು ಹೇಳಬೇಕಾಗ್ತದೆ. ಈ ಶ್ಲೋಕನೇ ಅದು ಯಾರೋ ಮಾಡಿದ್ದು ನೋಡಬೇಕು. ನಾನು ವ್ಯಾಖ್ಯಾನ ತರಬೇಕಿತ್ತು, ನನಗೆ ಓದೋಕ್ಕಾಗಲಿಲ್ಲ ಇವತ್ತು. ಸ್ವಲ್ಪ ಓದಬೇಕು ಅಂದ್ಕೊಂಡು ಕುಳಿತುಕೊಂಡೇ ಬಂದುಬಿಡ್ತಾರೆ. ಒಬ್ಬರು ಯಾರೋ ಬಂದರು, ಒಬ್ಬ ಸ್ವಾಮೀಜಿ ಬಂದರು. ಇದ್ದಾರ? ಹೊರಟಿದ್ದಾರೆ ಅನ್ಕೊತಾರೆ, ಹೊರಟೋಗಿದ್ದಾರೆ. ಅವ್ರು ತುಂಬ ಹೊತ್ತು ಅಲ್ಲೇ ಮಾತಾಡಿದ್ದೀವಿ, ಟೈಮೇ ಇರಲಿಲ್ಲ, ಅದರಿಂದ ಆಗಲಿಲ್ಲ. ಆಯಿತು, ಇವತ್ತು ಸುಮ್ಮನೆ ಏನೋ ಹೇಳಿಬಿಡ್ತೀನಿ. ಎಷ್ಟು ಮತ್ತೆ ಶ್ಲೋಕ ನೋಡ್ತೀನಿ, ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೋ ಅರ್ಥ. ಇವರು ಏನೇನೋ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಇವರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಇಬ್ಬರು ಅವರೇ, ಇದು ಅವರೇ, ಇದು ಅವರೇ, ಇಬ್ಬರು ಅವರೇ ಮಾಡಿದ್ದು. ಇದು ಅವರೇ, ಇದು ಅವರೇ.
ಇದು ಗುರುಗಳದೇ, ಇದು ಗುರುಗಳದೇ. ಆಯಿತು. ನ ಚಲತಿ ಭಗವತ್ ಪರಾರವಿಂದಾತ್, 1 ಸೆಕೆಂಡ್ ಆದರೂ ಭಗವಂತನ ಚರಣದಿಂದ ದೂರಕ್ಕೆ ಸರಿಯಲ್ಲವೋ ಅಂತ ಭಕ್ತಿ. ನಿಮಿಷಾರ್ಧಮಪಿ ಯಸ್ಸ ವೈಷ್ಣವಾಗ್ರ್ಯಃ, ಅವನು ವೈಷ್ಣವದಲ್ಲಿ ವಿಷ್ಣು ಭಕ್ತರಲ್ಲಿ ಶ್ರೇಷ್ಠರು ಎಂದು ಹೇಳಿದೆ. ಆಯಿತು, 1-2 ಪದಗಳನ್ನು ಬಿಟ್ಟು ಅದ ನಂತರ ಹೇಳ್ತೀನಿ. ಭಗವತ ಉರು ವಿಕ್ರಮಾಂಗ್ರಿ ಶಾಖಾನ್, ಭಗವತ ಉರು ವಿಕ್ರಮಾಂಗ್ರಿ ಶಾಖಾ ನಖಮಣಿ ಚಂದ್ರಿಕಯ ನಿರಸ್ತತಾಪೇ. ಇನ್ನೇನು ಹೇಳಿದ? ಉರು ವಿಕ್ರಮಾಂಗ್ರಿ ಶಾಖಾ ನಖಮಣಿ ಚಂದ್ರಿಕಯ ನಿರಸ್ತತಾಪೆ ಹೃದಯ ಕಥಮುಪಸೀದತಾಂ ಪುನಃ ಸ ಪ್ರಭವತಿ ಚಂದ್ರ ಇಬೋದಿತೇರ್ಕತಾಪಃ. ವಿಸೃಜತಿ ಹೃದಯಂ ನ ಯಸ್ಯ ಸಾಕ್ಷಾತ್ ಹೃದಯ ಕಥಮುಪಸೀದತಾಂ ಪುನಃ ಸ ಪ್ರಭವತಿ ಚಂದ್ರ ಇವೋದಿತಾರ್ಕತಾಪಃ. ವಿಸೃಜತಿ ಹೃದಯಂ ನ ಯಸ್ಯ ಸಾಕ್ಷಾತ್ ಹರಿರವಶಾಭಿಹತೋ ವ್ಯಘೌಗನಾಶಃ ಪ್ರಣಯ ರಶನಯ ಹೃದಯ. ನನಗೇನು ಅರ್ಥವಾಗ್ತಾ ಇಲ್ಲ, ನಾನು ಬಿಟ್ಟುಬಿಡ್ತೀನಿ. ಅಥವಾ ಈ ಪುಸ್ತಕ ಓದೋಣ ಇವತ್ತು, ಅಲ್ಲವೇ? ಗುರುಗಳ ಪುಸ್ತಕ ಓದೋಣ. ನನಗದೇನು ಅರ್ಥವಾಗ್ತಾ ಇಲ್ಲ. ಇವರು ಹೇಳಿದ್ದು ಹೇಳ್ತೀನಿ, ಅರ್ಥ ಏನೇ ಆಗಲಿ. ಆ ಶ್ಲೋಕದಲ್ಲಿದೋ ಇಲ್ಲವೋ, ಜನರು ಶ್ಲೋಕದಲ್ಲಿ ಇಲ್ಲದ್ದು ಏನೇನೋ ಹೇಳಿಬಿಡ್ತಾರೆ. ಅವ್ರು ಹೇಳಿದ್ದು ಹೇಳ್ತೀನಿ. ಏಕ ಮನುಷ್ಯ ಭಗವಾನ್ ಕಾ ನಾಮ್ ಲೇ ರಹಾ ಥಾ. ಒಬ್ಬನು ಭಗವಂತನ ನಾಮಸ್ಮರಣ ಮಾಡುತ್ತಿದ್ದರು, ಕೃಷ್ಣ 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 ಎಂದು. ರೋಮಾಂಚ ಸೆ ಶರೀರ ಪುಲಕಿತ ಹೋ ರಹಾ ಹೈ. ತನ್ನ ಅತ್ಯಂತ ಪ್ರೇಮ ಏನು ಹೇಳ್ತಾರೆ, ಪ್ರಿಯ, ಅತ್ಯಂತ ಪ್ರಿಯನಾದ ಭಗವಂತನನ್ನು ಸ್ಮರಿಸ್ಕೊಳ್ತಾ ಇದ್ದರೆ ರೋಮಾಂಚವಾಯಿತಂತೆ. ರೋಮಾಂಚ ಅಂದರೆ ಗೊತ್ತಾ? ಈ ಕೂದಲು ನಿಂತು ಹೋಗ್ತದಂತೆ. ನಿಂತಿರ್ತ ಅಂದರೆ ಆ ಪ್ರೇಮ ವಶದಿಂದಲೂ ಭಯದಿಂದಲೂ ನಿಂತು ಹೋಗ್ತದೆ, ಅಲ್ಲವೇ? ಭಯದಿಂದಲೂ ಈ ಕೂದಲು ನಿಂತಿರುತ್ತದೆ. ಮೈಗೂದಲು ಹೇಳ್ತಾರೆ, ಮೈಗೂದಲು. ಅಥವಾ ಪ್ರೇಮ ಸ್ವಭಾವದಿಂದಲೂ ರೋಮಾಂಚನವಾಗುತ್ತದೆ. ಶರೀರ ಪುಲಕಿತ ಹೋ ರಹಾ ಹೈ. ಚಿತ್ತ ಭಕ್ತಿಗೆ ಆನಂದ ಸೆ ಪರಿಪೂರ್ಣ ಹೈ. ಚಿತ್ತವು ಆ ಆನಂದದಿಂದ ಪೂರ್ಣವಾಯಿತು. ಪ್ರೇಮಾಶ್ರು ಕಾ ಪ್ರವಾಹ ಇದಂತು. ಕೆಲವರಿಗೆ ಪ್ರೇಮ ಬಂದರೆ ಸಾಕು, ಕಣ್ಣಿಗೆ ನೀರು ನಿಲ್ಲಲ್ಲ, ಜಾರಿ ಹೋಗ್ತವೆ. ಅಂದರೆ ಕೋಮಲ ಹೃದಯರಿಗೆ ಇಂಥದ್ದು ಹೆಚ್ಚಾಗುತ್ತವೆ. ಕೆಲವರಿಗಂತೂ ಸುಮ್ಮನೆ ನೀರು ಬರುತ್ತದೆ, ಅಲ್ಲವೇ? ಹೃದಯದಲ್ಲಿ ಪ್ರೇಮ ಇರಲಿ ಬಿಡಲಿ, ಕಣ್ಣಿಗೆ ನೀರು ಬಂದೇ ಬಿಡ್ತದೆ ಕೆಲವರಿಗೆ, ಅಲ್ಲವೇ? ನೀರು ಹೆಚ್ಚು ಬರ್ತದೆ, ನೀರು ಬಂದ ನಂತರ ಪ್ರೇಮ ಬರ್ತದೆ, ಅಲ್ಲವೇ? ಕೆಲವರಿಗೆ ಹಾಗಿರುತ್ತದೆ. सो रोमांच शरीर पुलकित हो रहा है. चित्त भक्ति के आनंद से परिपूर्ण है. प्रेमाश्रु का प्रवाह मुख की शोभा बढ़ा रहा है. ಅದರಿಂದ ಕಣ್ಣಿನಲ್ಲಿ ನೀರು ಸೋರುತ್ತಾ ಇದ್ದರೆ ಮುಖವು ಕಾಂತಿಮಯವಾಗುತ್ತದಂತೆ. ಅಂಥವರನ್ನು ನೋಡಿದ್ದರೆ ಭಕ್ತಿ. ಕಂಠ ಭರಾ ಹುವಾ ಹೈ. ಕಂಠವೂ ತುಂಬಿದೆ, ಅಂದರೆ ಮಾತಾಡೋಕ್ಕಾಗ್ತಾ ಇಲ್ಲ. ವಾಣಿ ಗದ್ಗದ ಹೋ ರಹಾ ಹೈ. ಕಂಠವು ತಡ್ಕೊಳ್ಳಕ್ಕ ಅಂದರೆ ಏನದು, ಗದ್ಗದವಾಗುತ್ತದೆ ಅಂದ್ರೇನು, ಹೀಗೆ ನಡುಗುತ್ತದೆ. ವಾಣಿ ಅಂದರೆ ಮಾತು ಸರಿಯಾಗಿ ಬರಲ್ಲ. अब उसके समान 4 प्रकार की मुक्तियाँ प्रकट हुई उसके सामने अंत. तो उसने फटकार दिया कि जाओ जाओ, हमको एक क्षण का भी अवकाश नहीं है. अभी तो हम अपने प्यारे प्रभु की सेवा में लगे हुए हैं. कृष्णार्चनं कुर्वतां ಮುಕ್ತಿರ್ದ್ವಾರೆ ಚತುರ್ವಿಧಾಪಿ ಕಿಮಯಂ ದಾಸ್ಯಾಯ ಲೋಲಾಯತೆ. ಅಂಥವನಿಗೆ ಮುಕ್ತಿ ಬಂದರು. ಮುಕ್ತಿ ಅಂದರೆ ವೈಕುಂಠ. ವೈಕುಂಠ ಬಂದು ವೈಕುಂಠದಿಂದ ಅವರು ವಿಮಾನ ತಗೊಂಡು ಬಂದರಂತೆ. ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀವಿ ಬನ್ನಿ, ಇದಿಗೋ ನಿಮಗೆ ವಿಮಾನ ಬಂತು ಅಂದರೆ ನಮಗೆ ಬೇಡ ಎಂದು ಹೇಳ್ತಾನೆ. ಅಂದರೆ ವೈಕುಂಠಕ್ಕಿಂತ ಹೆಚ್ಚಿನದು ಭಗವಂತನ ಪ್ರೀತೆ. ಶಾಸ್ತ್ರದಲ್ಲಿ ಭಾಗವತದಲ್ಲಿ ಹೇಳ್ತದೆ,
ಮೋಕ್ಷಕ್ಕಿಂತ ಹೆಚ್ಚಿನದು ಭಕ್ತಿ ಅಂತೆ. ಭಕ್ತಿಯ ಸುಖ, ಪ್ರೇಮದ ಸುಖ ಹೆಚ್ಚಿನದು ಮೋಕ್ಷ ಸುಖಕ್ಕಿಂತ. ಮೋಕ್ಷ ಅಂದರೆ ವೈಕುಂಠ ಎಂದರ್ಥ. ಆ ವೇದಾಂತಿಗಳ ಮೋಕ್ಷ ಅಲ್ಲ, ಇವರು ಹೇಳಿರುವ ಭಕ್ತರ ಮೋಕ್ಷ, ಉಪಾಸಕರ ಮೋಕ್ಷ. तो जब भक्त को अपने प्यारे प्रभु के सामने मुक्ति की परवाह नहीं, तब तो इन लीन लोकों के समस्त वैभव को तो बात ही नहीं. ಭಗವಂತನ ವೈಕುಂಠವನ್ನು ಕೊಟ್ಟರೂ ನಿರಾಕರಿಸ್ತಾನೆ. ಅಂಥವರು ಇದು ಲೌಕಿಕ ಅದು ಇದು ಏನು ಇಷ್ಟಪಡ್ತಾನೆ, ಅದೇನು ಅವ್ರಿಗೆ ಇಷ್ಟವಿಲ್ಲ. ಲೌಕಿಕ ಸಂಪದ, ಇಹಲೋಕ ಸಂಪದ, ಪರಲೋಕ ಸಂಪದ ಅಂಥವನಿಗೆ ದೊಡ್ಡದಾ? ಉನಕ್ಕೆ ಉಸ್ಮೆ ಮನ ಮೇ ಕೋಯಿ ಇಚ್ಛಾ ಹಿ ನಹಿ, ಅದರ ಕಡೆಗೆ ಮನಸ್ಸು ಹೋಗುವುದೇ ಅಲ್ಲ. देखो पेट में तो 1-2 पाउंड अन्न अटता है और मन में होता है कि हम 1000 मन अन्न लेकर अपने काबू में रखें. यह मन की कमज़ोरी है. सोने के लिए 3 हाथ की जगह चाहिए और मन में यह होता है कि हम सैकड़ों पकड़ ज़मीन काबू में कर में रखें. बड़े बड़े लोग भी 5-10 हज़ार रुपये से ज़्यादा अपने शरीर पर खर्च थोड़े ही करते हैं, लेकिन मन में रहता है कि लाखों रुपये रखें. ಅಂದರೆ ಜನರಿಗೆ ಸಂಪದ ಹೆಚ್ಚಿರಬೇಕು ಎಂದು ಆಸೆ ಇಟ್ಕೊಳ್ತಾರೆ. ಅವರಿಗೆ ಯೋಗ್ಯತೆ ಇಲ್ಲ, ಆಸೆ ಮಾತ್ರ ದೊಡ್ಡದು. ಲೇಕಿನ್ ಏಕ್ ಯಹ ಭಕ್ತ ಹೈ ಕಿ ಉಸ್ಕೋ ಕಹಾ ಕಿ ಸಾಮಾನ್ಯವಾಗಿ ತಮಗೆ ಯೋಗ್ಯತೆ ಕಡಿಮೆ, ಅದರ ಆಸಕ್ತಿ ದೊಡ್ಡದಿಟ್ಕೊಳ್ತಾರೆ. ಈ ಭಕ್ತ ನೋಡಿ ಇವರಿಗೆ ಹೆಚ್ಚಿನದು ಕೊಡುವಕ್ಕೆ ಸಿದ್ಧವಾಗಿದ್ದಾರೆ, ಅವರು ಮಾತ್ರ ತಗೊಳ್ಳಲ್ಲ. ಹೆಚ್ಚಿನದು, ಅಷ್ಟು ದೊಡ್ಡ ವೈಕುಂಠ ಕೊಡ್ತೀನಿ ಅಂದರೆ ಅವ್ರಿಗೇನಿಲ್ಲ. ಅಷ್ಟ ಸಿದ್ಧಿಗಳು ಕೊಡ್ತೀವಿ, ಅದು ಬೇಡ. उसने कहा कि हमें इतना लेकर क्या करना है. ಈ ಸಂಪದ ಎಲ್ಲ ನೋಡಿಕೊಂಡು ಏನು ಮಾಡಬೇಕು, ನಾವು ಅದನ್ನು ಏನು ಮಾಡಿಕೊಳ್ಳಬೇಕು? ಮನಸ್ಸು ಭಗವಂತನ ಪ್ರೀತಿಯಲ್ಲಿ ಮುಳುಗಿದ್ದರೆ ಪರಮಾನಂದವಾಯಿತು. ಪ್ರಪಂಚವು ಇಹಲೋಕ ಪರಲೋಕದಿಂದ ಸಿಗತಕ್ಕಂಥ ಐಶ್ವರ್ಯಕ್ಕಿಂತ ಹೆಚ್ಚಿನದನಿಸುತ್ತಾ ಇದೆ ನೋಡಿ. ಪ್ರೇಮಾಸ್ವಾದನದಲ್ಲಿ ಇರುವಂಥ ಆನಂದ ಯಾವುದರಲ್ಲಿಯೂ ಇಲ್ಲ. ಮಿಕ್ಕದು ಏನೇ ಇರಬಹುದು ಸಂಪತ್ತು, ಅದೆಲ್ಲಕ್ಕಿಂತ ಹೆಚ್ಚಿನದು. हमको तो थोड़ा ही चाहिए. बोले कि अच्छा तुमको त्रिभुवन ಆಯಿತು. ಅವ್ರು ಹೇಳ್ತಾರೆ ನನಗೆ ಯಾವ ಸಂಪದ ಬೇಡ ಎಂದು. ಒಂಚೂರು ಬೇಕಷ್ಟೇ, ಏನು ಭಗವಂತನ ಭಕ್ತಿ ಅಷ್ಟೇ. ಓಕೆ, ಸ್ವಲ್ಪನೇ ಬೇಕಾ? ಸ್ವಲ್ಪ ಅಂದರೆ ಎಷ್ಟು ಬೇಕು? 3 ಲೋಕಗಳು ಬೇಡ ಅಂದರೆ 1 ಲೋಕ ಕೊಡಲ್ಲ. 1 ಲೋಕ ಬೇಡ, 3 ಲೋಕ ಬೇಡ, ಯಾವುದು ಬೇಡ. ಏನು ಬೇಕು? ಜಿಸ್ಕೋ ತುಮ್ ಆಶೀರ್ವಾದ ದೋगे उसको वह संपत्ति ऐश्वर्य मिल जाएगा, या तुमको त्रिभुवन विभो का कारण जो धर्म है वो दे देते हैं. माने तुमको इतनी शक्ति दे देते हैं, ನಿಮಗೆ ಪುಣ್ಯ ಕೊಡ್ತೀವಿ, ಲೋಕವನ್ನು ಕೊಡ್ತೀವಿ, ಶಕ್ತಿ ಕೊಡ್ತೀವಿ ಅಂದರೆ ಯಾವುದು ತಗೊಳ್ಳಲ್ಲ. जिसको धर्मात्मा बना दो वो बोले कि नहीं बाबा, हमको तो यह सब कुछ नहीं चाहिए, हमको तो भगवान की स्मृति चाहिए. ಭಗವಂತನ ಪ್ರೇಮಪೂರ್ವಕ ಸ್ಮರಣ ಸಾಕು ನಮಗೆ. ಅಚ್ಚಾ ಜಿ, ಕೈಸೆ ಸ್ಮೃತಿ ಚಾಹಿಯೇ? ಆಯಿತು, ಸ್ಮರಣ ಬೇಕಂತೆ. ಹೇಗೆ? ಚಲತಿ ಭಗವತ್ ಪದಾರವಿಂದಾತ್, ಭಗವಂತನ ಚರಣದಿಂದ 1 ನಿಮಿಷವೂ ಪಕ್ಕಕ್ಕೂ ಸರಿಯಲ್ಲ ಅಂಥದ್ದು ಭಕ್ತಿ ಬೇಕಂತೆ. असली सुख तो आत्मस्वरूप ही होता है. दुनिया में जो सुख मालूम पड़ता है वो तो भ्रांति है. ನೋಡು, ನಿಜವಾದ ಸುಖ ಆತ್ಮಾನಂದದಲ್ಲೇ ಇರುತ್ತದೆ. ಪ್ರಪಂಚದ ಸುಖ ಇದೆ ನೋಡಿ, ಸಂಬಂಧದಲ್ಲಿ ಮಮಕಾರ ಸುಖ, ಐಶ್ವರ್ಯ ಸುಖ, ಭೋಗ ಸುಖ, ಇದೆಲ್ಲವೂ ಭ್ರಮ ಮಾತ್ರ. ಸುಖ ಅಂತೆ ಅನಿಸುತ್ತದೆ, ಅದು ನಿಜವಾಗಿ ಸುಖ ಅಲ್ಲ. ನ ವೃತ್ತಿ ಮೇ ಸುಖ ಹೈ, ನ ವಿಷಯ ಮೇ ಸುಖ ಹೈ, ಸುಖ ತೋ ಪರಮಾತ್ಮ ಕಾ ನಾಮ ಹೈ. ಸುಖ ಅಂದರೆ ಪರಮಾತ್ಮಕ್ಕೆ ಸುಖ ಎಂದು ಇನ್ನೊಂದು ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ. ಪರಮಾತ್ಮಗೆ ಇನ್ನೊಂದು ಹೆಸರು ಆನಂದ. ಆನಂದ ಪರಮಾತ್ಮ ಎರಡು ಬೇರೆ ಅಲ್ಲ. ಪರಮಾತ್ಮದ ಆನಂದ ಹಾಗೆ ಹೇಳಬೇಡಿ. ಪರಮಾತ್ಮಕ್ಕೆ ಇನ್ನೊಂದು ಹೆಸರು ಆನಂದ, ಆನಂದಕ್ಕೆ ಪರಮಾತ್ಮ, ಪರಮಾತ್ಮಕ್ಕೆ ಆನಂದ. ಅದು ನೋಡಿ, ಎಲ್ಲಿ ಆನಂದವಾಗ್ತದೋ ಅದೇ ಪರಮಾತ್ಮ. ಭಗವತ್ ಪದಾರ ವಿಂದಾತ್ ಲವನಿವೇಶಾರ್ಧಮಪಿ, ಅವನ ಚರಣದಲ್ಲಿ, ಚರಣ ಅಂದರೆ ವಿನಯ. ಚರಣ ಅಂದರೆ ಅರ್ಥವೇನು? ಸಮರ್ಪಣ ಎಂದು ಅರ್ಥ. ಸಮರ್ಪಣಕ್ಕೆ ಚರಣ ಎಂದು ಹೇಳ್ತೀವಿ. ನೀವು ಚರಣವನ್ನು ಏಕೆ ಸ್ಮರಿಸ್ತೀರಿ? ಅದರಲ್ಲಿ ಒಂದು ವಿನಯ ಇದೆ, ಭಕ್ತಿ ಇದೆ, ಶರಣಾಗತಿ ಇದೆ, ಅದಕ್ಕೆ ಚರಣ ಎಂದು ಹೇಳಿದ್ದೀವಿ. ಇಲ್ಲದಿದ್ದರೆ ಚರಣ ಎಂದು ಮಾತಾಡೋದೇಕೆ? क्योंकि वह जानता है कि ये भगवान के चरणारविंद कोई मामूली नहीं है. अजितात्मसुरादिभिर्विमृग्यात्. चरणारविंद भगवत भक्त को मिला हुआ है, और त्रिभुवन का वैभव प्राप्त करने के लिए भी जो आधे निमेष के लिए उसे भगवान के चरणारविंद से विचलित नहीं होता, उसका नाम है श्रेष्ठ वैष्णव. ब्रह्मलोक के लिए नहीं छोड़ता.
यहाँ तक कि वैकुंठ के लिए ಇದೆಲ್ಲ ಹೇಳಿದ್ದೀವಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೆ. हमारे लिए अपने पार्षदों को तकलीफ़ मत देना कि हमको वैकुंठ ले चलने के लिए आवे. हमारे लिए ಅಂದರೆ ನಮಗೆ ವೈಕುಂಠಕ್ಕೆ ಹೋಗುವುದು ವಿಮಾನಗಳು ಯಾವುದು ಬೇಡ. हम तो आपका चरणारविंद प्राप्त है. हम आपके लोक में प्रजा नहीं होना चाहिए. हम आपका आभूषण भी नहीं बनना चाहते. ಇದು ನೋಡಿ, ಲೋಕಕ್ಕೆ ಹೋಗುವುದು ನಮಗೇನು ಆಸಕ್ತಿ ಇಲ್ಲ. ವೈಕುಂಠಕ್ಕೆ ಹೋದರೆ ವೈಕುಂಠದಲ್ಲಿ ವಿಷ್ಣು ಸಮಾನ ಆಕಾರ ಚತುರ್ಭುಜ ಆಗಬಹುದು, ಅದು ನಮಗೇನು ಆಸಕ್ತಿ ಇಲ್ಲ. ಓಕೆ, ಭಗವಂತನ ಕೈಕಾಲು ಆಗಿಬಿಡ್ತೀಯಾ? ಭಗವಂತನಿಗೆ ಒಂದು ಕಾಲುಕೆ ಏನಿರ್ತದೆ ನೋಡಿ, ಗೆಜ್ಜೆ ಕಟ್ಟುವುದು, ಅಥವಾ ಕೈಗೆ ಏನೋ, ಅಥವಾ ಅವರ ಕಿವಿಗೆ, ಅವರ ಕೊರಳಿನಲ್ಲಿ ಇರ್ತೀರ, ಅದು ಇಷ್ಟ ಇಲ್ಲ ನಮಗೆ. మరి ಏನಾಗುವುದು? ಮೋಕ್ಷ ಅಂದರೆ ಏನು ಸಿಗ್ತದೆ ವೈಕುಂಠದಲ್ಲಿ? ಭಗವಂತನ ಪಕ್ಕಕ್ಕಿರುವುದು, ಅವರ ದ್ವಾರಪಾಲಕನಾಗಿರುವುದು, ವಿಷ್ಣು ಹಾಗೆ ರೂಪ ಧರಿಸಿಕೊಂಡಿರುವುದು, ಅಥವಾ ವಿಷ್ಣು ಸಮಾನ ಶಕ್ತಿ ಇರುವುದು, ಇಂಥದ್ದು ಸಾರೂಪ್ಯ ಶಕ್ತಿ, ಮೋಕ್ಷ, ಸಾರೂಪ್ಯ, ಸಾಲೋಕ್ಯ, ಸಾಮೂಪ್ಯ ಮುಂತಾದ ಲೋಕಗಳು, ಇದು ಯಾವುದೂ ಇಲ್ಲ. ಇದು ಯಾವುದು ಬೇಡ ನಮಗೆ. ಏನು, ಹಮ್ ಆಪ್ಕೆ ಸರೀಕಾ ಸ್ವರೂಪ ಹೇ, ಇದು ನಮಗೆ ಬೇಡ. ಅಂದರೆ ಭಗವಂತನ ಆಕಾರವಿಟ್ಕೊಂಡು ಭಗವತ್ ಸಮಾನವೇ ಆಗಿರ್ತಾನೆ, ಅದು ಬೇಡ ನಮಗೆ. ಆಪ್ಸೆ ಏಕ್ ಭೀ ನಹಿ ಹೋನಾ ಚಾತೆ. ಓಕೆ, ಭಗವಂತನ ಶರೀರದಲ್ಲೇ ಮುಳುಗಿ ಹೋಗುವುದು, ಅದು ಅಲ್ಲ. ಇವೆಲ್ಲ ಬಗೆ ಬಗೆ ಮೋಕ್ಷಗಳು. ವೈಕುಂಠದಲ್ಲಿ ಸಾಲೋಕ್ಯ, ಅದೇ ಲೋಕದಲ್ಲಿರುವುದು. ಜಯ ವಿಜಯರು ಅಲ್ಲೇ ಇರುತ್ತಾರೆ. ಸಾಮೀಪ್ಯ ಅಂದ್ರೇನು? ಪಕ್ಕಕ್ಕೆ ಒಂದು ಆಭರಣ ಆಗಿರುತ್ತಾನೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ವಿಷ್ಣು ಸಮಾನ ರೂಪ. ಸಾರಿಷ್ಟ್ಯ, ವಿಷ್ಣು ಸಮಾನ ಶಕ್ತಿ. ವಿಷ್ಣು ಹಾಗೆಯೇ ಇನ್ನೊಬ್ಬರಿಗೆ ಅನುಗ್ರಹ ಮಾಡ್ತಾನೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾರಿಷ್ಟಿ, ಇವೆಲ್ಲ ಇದು ಯಾವ. ಇನ್ನು ಸಾಯುಜ್ಯ, ಇನ್ನೊಂದು ವಿಷ್ಣು ಶರೀರದಲ್ಲೇ ಮುಳುಗಿ ಹೋಗುವುದು, ಅದು ಬೇಡ ನಮಗೆ. ಈ ತರಹ ಮೋಕ್ಷಗಳು ಯಾವುದು ಬೇಡ. ಬಸ್ हम आपसे एक भी नहीं होना चाहते हैं. बस हमें तो आपके ಚರಣಾರವಿಂದ ಕಿ ಸೇವಾ. ನಿಮ್ಮ ಸ್ಮರಣದಲ್ಲಿ ಯಾವ ಪ್ರೇಮ ಇದೆಯೋ ಆ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದೀವಿ. ನಮಗೆ ಇನ್ನೇನು ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕು ಎಂದು ಯೋಚನೆ ಇಲ್ಲ. ವೈಕುಂಠವು ಬೇಕೆನ್ನುವುದು ಅದು ಭಕ್ತಿಯ ಫಲ, ಅದು ಬೇಕು. ಇಲ್ಲಿ ಭಾಗವತ ಭಕ್ತಿ ವೈಶಿಷ್ಟ್ಯವೇನೆಂದರೆ, ಇವನು ಮೋಕ್ಷವೂ ಕೇಳಿಕೊಳ್ಳಲ್ಲ, ಮೋಕ್ಷವೂ ಬೇಡ. ಏನು, ನಿಮ್ಮ ಭಕ್ತಿಯಲ್ಲಿ ಮುಳುಗಿತ್ತೀವಿ ಅಷ್ಟೇ. ನಾವು ಎಲ್ಲಿರ್ತೀವೋ ನಮಗೆ ಗೊತ್ತಿಲ್ಲ, ಯಾವ ಲೋಕದಲ್ಲಿದ್ದೀವೋ, ಯಾವ ದೇಶ, ಯಾವ ಕಾಲ, ಯಾವ ರೂಪ, ಯಾವುದೂ ನಮ್ಗೆ ಗೊತ್ತಾ. ಆ ಭಕ್ತಿ ಆನಂದದಲ್ಲಿ ಮುಳುಗಿದ್ದೇವೆ ಅಷ್ಟೇ. ಶರೀರವಿದೋ ಇಲ್ಲವೋ ಗೊತ್ತಿಲ್ಲ, ಯಾವ ಲೋಕದಲ್ಲಿದೆಯೋ ಚಿಂತವಿಲ್ಲ, ವೈಕುಂಠದಲ್ಲಿಯೋ, ಭೂಲೋಕದಲ್ಲಿಯೋ, ನರಕಲೋಕದಲ್ಲಿಯೋ ಆ ದೃಷ್ಟೇ ಇಲ್ಲ. ಆ ಪ್ರೇಮದಲ್ಲಿ ಮುಳುಗಿ ಆ ಪ್ರೇಮದೇ ಆಸ್ವಾದನ ಮಾಡ್ತಾನೆ. ಆ ಪ್ರೇಮ ಎಲ್ಲರಿಗೆ ಆಗಲ್ಲ, ಅದಕ್ಕೆ ಒಂದು ಬಗೆಯಾದ ಮನಸ್ಸು ಬೇಕು, ಕೋಮಲ ಮನಸ್ಸು. ಅದರಿಂದ ಭಕ್ತರಿಗೆ, ಸಗುಣ ಭಕ್ತರಿಗೆ ಏನಿರುತ್ತದೆ, ಹೃದಯವು ಕೋಮಲವಾಗಿರುತ್ತದೆ. ಅವರ ಮಹಿಮೆ, ಅವರ ನಾಮಸೂಪ, ಅವರ ಸೌಂದರ್ಯ ಕೇಳಿದ್ದರೆ ಸಾಕು, ಕರಗಿ ಹೋಗ್ತಾನೆ. ಭಗವಂತನಿಗೆ ಒಂದು ಅಹೇತುಕ ದಯಾಸಿಂಧು. ಸುಧಾಮನಿಗೆ ಎಷ್ಟು ಅನುಗ್ರಹ ಮಾಡಿದ ಅಲ್ಲವೇ, ಗೋಪಿಕರಿಗೆ ಮಾಡಿದ. ಯಾರೋ ಕಷ್ಟದಲ್ಲಿರುವವನಿಗೆ ಭಗವಂತ ಅನುಗ್ರಹ ಮಾಡಿದ ಕಥೆ ಕೇಳಿದ್ದರೆ ಸಾಕು, ಯೋರು ಕಣ್ಣೀರು ಸೋರಿಸ್ತಾರೆ, ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಭಗವಂತನ ದಯೆ ನೋಡು. ಈ ಭಗವಂತ ಗುಣಗಳನ್ನು ಸ್ಮರಿಸಿಕೊಂಡ್ರೆ ಅವರಿಗೆ ಆನಂದ ಪರವಶರಾಗ್ತಾರೆ. ಆಪ್ ದೇಖೋ ಪೆನ್ಷನ್ ಬಡಿ ಕಿ ಸೇವಾ ಬಡಿ. ಇಲ್ಲಿ ಹೇಳ್ತಾರೆ, ಪೆನ್ಷನ್ ಸೇವಾ ಮಾಡಿದ ನಂತರ ಇದು ಮೋಕ್ಷಕ್ಕಿಂತ ಭಗವದ್ ಭಕ್ತಿ ಹೆಚ್ಚನ್ನಿಸುತ್ತಾ ಇದೆ, ಹೇಗೆ? ಅದು ಸರಿಯಾಗಿದೆಯಾ? ಎಲ್ಲರೂ ಭಗವದ್ ಭಕ್ತಿಯಿಂದ ಮೋಕ್ಷ ಸಿಗಬೇಕು ಎಂದು ಇಷ್ಟಪಟ್ಕೊಳ್ತಾರೆ. ಇಲ್ಲಿ ಒಬ್ಬ ವಿಚಿತ್ರ ಭಕ್ತನಾಗಿದ್ದಾನೆ, ಇವನು ಭಾಗವತೋತ್ತಮ ಎಂದು ಹೇಳುತ್ತಾರೆ. ಸಗುಣ ಭಕ್ತರಲ್ಲಿ ಅತ್ಯಂತ ಉತ್ತಮ ಭಕ್ತ. ಇವನೇನು, ಮೋಕ್ಷಕ್ಕಿಂತ ಭಕ್ತಿಯೇ ಇಷ್ಟಪಡ್ತಾನೆ, ಮೋಕ್ಷ ಬೇಡ ಅಂತೆ. ಅಯ್ಯೋ, ಹೀಗಿರ್ತಾನ ಅಂದರೆ ಇರುತ್ತಾನೆ. ಇದು ಹೇಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಗುರುಗಳು ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಉದ್ಯೋಗದಲ್ಲಿದ್ದಾರೆ, ಸರ್ವೀಸ್, ಗೌರ್ಮೆಂಟ್ ಸರ್ವೀಸೋ ಯಾವುದಲ್ಲಿ, ಆ ಕೆಲಸ ಮಾಡುವುದರಲ್ಲಿ ಇಷ್ಟವಾ? ಭಗವಂತ ಅಂದರೆ ಯಾರೋ ಸೇವಾ, ಸರ್ಕಾರ ಸೇವಾ, ರಾಜನ ಸೇವಾ, ರಾಜರ ಸೇವಾ ಮಾಡುವುದು ಆನಂದವೋ, ಅಥವಾ ಸೇವೆ ಮುಗಿಸಿತಪ್ಪ 60 ವರ್ಷ ಬಂತು ನಿಮಗೆ ವಯಸ್ಸು, ಈಗ ಪೆನ್ಷನ್ ಕೊಡ್ತೀವಿ ಮನೆಗೆ ಹೋಗು ಅಂದರೆ ಪೆನ್ಷನ್ ತಗೊಂಡರೆ ಆನಂದವು ಹೆಚ್ಚ, ರಾಜರ ಹತ್ತಿರ ಸೇವದಲ್ಲಿರುವುದು ಹೆಚ್ಚ? ಯಾವುದು ಹೆಚ್ಚಿಷ್ಟ? ಆದ್ದರಿಂದ ಇವನು ಹೇಳ್ತಾರೆ, ಮೋಕ್ಷ ಅಂದರೆ ಸೇವೆ ಮುಗಿಸಿಬಿಟ್ಟು ವೈಕುಂಠಕ್ಕೆ ಹೋಗುವುದು, ಅದು ಪೆನ್ಷನ್ ಪಡ್ಕೊಳ್ಳುವುದು. ಅದರಿಂದ ಈ ಭಕ್ತ ಪೆನ್ಷನ್ ನಮಗೆ ಬೇಡ, ನಿಮ್ಮ ಸೇವದಲ್ಲಿರುವುದೇ ಇಷ್ಟ ಎಂದು ಹೇಳ್ತಾನೆ.
ನೋಡಿ आप देखो पेंशन बड़ी की सेवा बड़ी। एक सच्चा प्रेमी अपने मालिक की सेवा में लगा हुआ है। ಒಬ್ಬ ಸೇವಕ ತನ್ನ ಮಾಲಿಕ್ ಅಂದರೆ ತನ್ನ ಸ್ವಾಮಿ ಸೇವದಲ್ಲಿದ್ದಾನೆ. ಮಾಲಿಕನೇ ಕಹಾ कि अब तुम पेंशन ले लो और अपने घर जाओ, ಪೆನ್ಷನ್ ತಗೋ ಅವ್ರ ಮನೆಗೆ ಹೋಗು. ಸೇವಾ ಆಯ್ತಲ್ಲ, ಇಷ್ಟು ದಿವಸ ಸೇವೆ ಮಾಡಿದ್ದಕ್ಕೆ ಸೇವಾ ಮಾಡಿ ಮಾಡಿ ಕೈ ಕಾಲು ನಿಮಗೆಲ್ಲ ತುಂಬ ತೊಂದರೆ ಆಯಿತು, ಈಗ ವಿಶ್ರಾಂತಿ ಪಡ್ಕೋ. ಈ ಸೇವಕ್ಕೆ ಫಲವೇನು? ಮನೆಯಲ್ಲಿ ಕೂರಿಸಿ ನಿಮಗೆ ಪೆನ್ಷನ್ ಸಂಬಳ ಕೊಡ್ತೀವಿ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಒಬ್ಬರು ಏನೋ ಟೆಲಿಫೋನ್ ಮಾಡ್ತಾರೆ, ಅವಳಿಗೆ ಪೆನ್ಷನ್ ಬರುತ್ತದಂತೆ. ಅವ್ರ ಪತಿ ಉದ್ಯೋಗ ಮಾಡಿದ್ದಕ್ಕೆ 50,000 ಪೆನ್ಷನ್ ಬರುತ್ತದೆ. ಇವರಿಗೆ ಏನೂ ಉದ್ಯೋಗವಿಲ್ಲ, ಪತಿ ಅವನು ಇಲ್ಲವೇ ಇಲ್ಲ, ಆದರೆ ಇವರಿಗೆ ಸುಮ್ಮನೆ ಮನೆಯಲ್ಲಿ ಕೂತದ್ದು 50,000 ಪೆನ್ಷನ್ ಅಲ್ಲ. ಹಾಗೆ ನಿಮಗೂ ಅಷ್ಟೇ 50,000ನೋ ಇನ್ನೂ ಹೆಚ್ಚು ಲಕ್ಷನೋ ಪೆನ್ಷನ್ ಕೊಡ್ತೀವಿ. ಸುಮ್ಮನೆ ಮನೆಯಲ್ಲಿದ್ದು ಪೆನ್ಷನ್ ತಗೋ. ಇಷ್ಟು ದಿವಸ ಸೇವೆ ಮಾಡಿದ್ದಕ್ಕೆ ಸೇವಾ ಫಲ ಸಿಗಬೇಕಲ್ಲವೇ? ಅವ್ರು ಜನರು ಏನ್ಕೊಳ್ತಾರೆ, ನಾನು ಇಷ್ಟು ದೊಡ್ಡ ಸರ್ವಿಸ್ ಮಾಡಿದೆ ಅದಕ್ಕೆ ನನಗೆ ಪೆನ್ಷನ್ ಸಿಕ್ಕಿತು ನೋಡಿ, ಸೇವಾಕ್ಕೆ ಫಲ. ಹಾಗೆ ನೀವು ಭಗವಂತನ ಸೇವಾ ಭಕ್ತಿ ಮಾಡಿದ್ದಕ್ಕೆ ಭೂಲೋಕದಲ್ಲಿ ನೀವು ಭಜನೆ ಮಾಡಿ, ಕೀರ್ತನೆ ಮಾಡಿ, ನಾಮಸ್ಮರಣ ಮಾಡಿ, ಪೂಜೆ ಮಾಡಿ ಇಷ್ಟು ಕಷ್ಟಪಟ್ಟಿದ್ದೀಯಲ್ಲ, ಇದೆಲ್ಲಕ್ಕೆ ಫಲವನ್ನು ಕೊಡ್ತೀವಿ, ವೈಕುಂಠಕ್ಕೆ ಬಾ, ಅಲ್ಲಿ ಕುಳಿತುಕೋ, ಸುಖವಾಗಿ ಜೀವಿಸು ಎಂದು ಅವ್ರ ಗರ್ವದಿಂದ ಹೋಗ್ತಾ. ನೋಡು, ನಾನು ಇಷ್ಟು ದಿವಸ ಸೇವೆ ಮಾಡಿದೆ, ಭಗವಂತನ ಭಕ್ತಿ ಮಾಡಿದೆ, ಭಕ್ತಿಗೆ ಭಗವಂತ ನನಗೆ ಫಲ ಕೊಟ್ಟ, ಎಷ್ಟು ಅದೃಷ್ಟವಂತ ನೋಡಿ. ಗರ್ವದಿಂದ ವಿಮಾನದಲ್ಲಿ ನನ್ನನ್ನು ಕೂರಿಸಿ ಸನ್ಮಾನ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ? ಕೆಲವರು ಮಾಡಿದ ಸೇವಕ್ಕೆ ಫಲ ಇಷ್ಟಪಡ್ತಾರೆ, ಅದರಿಂದ ಅಂಥವರಿಗೆ ಫಲ ಕೊಡ್ತಾನೆ. ಆದರೆ ಇಲ್ಲಿ ಇನ್ನೊಂದು ಭಕ್ತ ಇದ್ದ, ಶ್ರೇಷ್ಠ ಭಕ್ತ ಎಂದು ಭಾಗವತ ಹೇಳ್ತಾರೆ. ಇವರಿಗೆ ನಾನು ಮಾಡಿದ ಸೇವಕ್ಕೆ ಫಲ ಬೇಡ, ಮರಿ ಏನು ಬೇಕಪ್ಪ ಅಂದರೆ ನಿಮ್ಮ ಸೇವೆ ಮಾಡುತ್ತಾನೇ ಇರಬೇಕು, ನಿಮ್ಮ ಪ್ರೀತಿಯಲ್ಲೇ ಇರಬೇಕು. ನಾವು ಪ್ರೇಮ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ, ನಿಮ್ಮ ಮೇಲೆ ಪ್ರೇಮ ಇಟ್ಕೊಂಡಿದ್ದಕ್ಕೆ ನಿಮಗೆ ವೈಕುಂಠಕ್ಕೆ ಕಳಿಸಿ ಅಲ್ಲಿ ಏನಾದರೂ ಕೊಡುವುದಾ? ಅಂದ್ರೇನು? ಪ್ರೇಮಕ್ಕೆ ಲೆಕ್ಕ ಮಾಡಿ ಎಷ್ಟಾಗುತ್ತದೆ ಖರ್ಚು ಎಂದು, ಇಷ್ಟು ದಿವಸ, ಪ್ರತಿ ನಿಮಿಷಕ್ಕೆ ಇಷ್ಟು ಪ್ರೇಮ, ಇಷ್ಟು ದಿವಸ, ಇಷ್ಟು ತಿಂಗಳು, ಇಷ್ಟು ವರ್ಷ ಲೆಕ್ಕ ಮಾಡಿ ಅದಕ್ಕೆ ಹಣ ಕೊಟ್ಟು ಈಗ ಇಷ್ಟಪ್ಪ ವೈಕುಂಠ ನಿಮಗೆ ಎಂದು ಲೆಕ್ಕ ಮಾಡಿ ಕೊಡ್ತಾರೆ. ಪ್ರೇಮಕ್ಕೆ ಲೆಕ್ಕ ಮಾಡೋಕ್ಕಾಗ್ತದೆ? ಆದ್ದರಿಂದ ಅವರು ಹೇಳ್ತಾನೆ, ನಮಗೆ ಪ್ರೇಮಕ್ಕೆ ಫಲ ಬೇಡ, ಪ್ರೇಮದಲ್ಲಿ ಇರುವುದೇ ಬೇಕು. ಪ್ರೇಮಕ್ಕೆ ಫಲ ಅಂದ್ರೇನು? ಪ್ರೇಮ ಪಕ್ಕಕ್ಕೆ ಹೋಗ್ತದೆ, ಇನ್ನೊಂದು ಬರ್ತದೆ, ಅದು ಬೇಡ. ನಮಗೆ ಪ್ರೇಮದಲ್ಲಿರುವುದು, ನಿಮ್ಮ ಸೇವದಲ್ಲಿರುವುದು, ನಿಮ್ಮ ಸ್ಮರಣದಲ್ಲಿರುವುದು, ಅದೇ ನಮಗೆ ಆನಂದ. ಇವನು ಎಲ್ಲಕ್ಕಿಂತ ಸಗುಣ ಭಕ್ತರಲ್ಲಿ ಶ್ರೇಷ್ಠ ಭಕ್ತನಂತೆ. ತೋ ಸೇವಕನೇ ಕಹಾ कि हमको ಪೆನ್ಷನ್ नहीं चाहिए. ಸೇವನ್ ಹೇಳ್ತಾನೆ, ನಮಗೆ ಪೆನ್ಷನ್ ಬೇಡ. ಹಮ್ತೋ ಹಿಂದಿಯಲ್ಲಿ ಗೊತ್ತಾ ಅಕ್ಷರಗಳು? ನೀವು ಹಿಂದಿ ಓದಿದ್ದೀರಾ? ಕನ್ನಡದಲ್ಲಿ ಏನು ಹೇಳ್ತೀವಿ? ಎ ಎ ಐ, ಓ ಓ ಔ. ಎ ಎ ಎರಡೂ ಇದೆ, ಎ ಹ್ರಸ್ವ ಇದೆ, ಎ ದೀರ್ಘ ಇದೆ. ಓ ಓ ಎ ಎ ಇದೆ. ಅವರಿಗೆ ಹ್ರಸ್ವ ಇಲ್ಲ. 10ಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? 10 ಹೇಳ್ತೀರಿ ಅಲ್ಲವೇ? 10 ಎಂದು ನೀವು ಹೇಳ್ತೀರಿ. ನೀವು ಉತ್ತರ ಭಾರತವ್ರು ಅವ್ರು ಮಾತಾಡುವಾಗ ಏನು ಹೇಳ್ತಾರೆ? 10 ರೂಪೀಸ್ಗೆ ಏನು ಹೇಳ್ತಾನೆ? 10 ರೂಪೀಸ್ ಹೇಳಲ್ಲ. ಏಕೆ? 10 ಅಂದರೆ ಎ, ಅವರಿಗೆ ಎ ಇಲ್ಲ, ಎ ದೀರ್ಘ ಇದೆ. ಅವ್ರೇನು ಹೇಳ್ತಾರೆ? 10 ರೂಪೀಸ್ ಹೇಳ್ತಾನೆ. 10 ರೂಪೀಸ್ ಹೇಳುವುದೇ ಅಲ್ಲ. ಏಕೆ? ಅವರ ಹಿಂದಿಯಲ್ಲಿ ಹ್ರಸ್ವ ಇಲ್ಲ, ಎ ಇಲ್ಲ, ಎ ಐ, ಓ ಔ ಅಷ್ಟೇ. ಎ ಐ ಓ ಔ ಎರಡೇ ಇದೆ. ಪೆನ್ಷನ್ಗೂ ಪೆನ್ಷನ್ ಹೇಳಲ್ಲ, ಪೆನ್ಷನ್ ಹೇಳ್ತಾನೆ. ಪೆನ್ಷನ್ 10 ಇದೇ ಹೇಳ್ತಾನೆ, 10 ರೂಪೀಸ್. 10 ರೂಪೀಸ್ ಹೇಳಲ್ಲ, 10 ರೂಪೀಸ್. ಪೆನ್ಷನ್ಗೆ ಪೆನ್ಷನ್ ಹೇಳ್ತಾನೆ. ಪೆನ್ಷನ್ ಏಕೆ? ಪೇ ಹ್ರಸ್ವ, ಈಗ ಹ್ರಸ್ವ ಇಲ್ಲವೇ ಅಲ್ಲವೇ? ಅವ್ರಿಗೆ ದೀರ್ಘನೇ ಇದೆ. ದಕ್ಷಿಣ ಭಾರತವರು ಪೆನ್ಷನ್ ಹೇಳ್ತಾರೆ ಅಲ್ಲವೇ? ಪೇಮೆಂಟ್ ಹೇಳ್ತಾರೆ. ಪೇ ಇದೆ, ಪೇ ಇದೆ, ದೀರ್ಘ ಇದೆ. ಓ ಇದೆ, ಓ ಇದೆ ಅಲ್ಲವೇ? ಅವರು ಹಿಂದಿಗೆ ಅನುಗುಣವಾಗಿ ಇಂಗ್ಲೀಷ್ ಕಲಿಯುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಭಾಷೆಗೆ ಅನುಗುಣವಾಗಿ ಇಂಗ್ಲೀಷ್ ಕಲಿಯುತ್ತಾರೆ. ಅದರಿಂದ ನಾನಿಲ್ಲಿ ನೋಡಿ ಪೆನ್ಷನ್ ಹೇಳ್ತಾ ಇದ್ದೀನಿ. ಏಕೆಂದರೆ ಹಿಂದಿಯಲ್ಲಿ ಪೆನ್ಷನ್ ಇಲ್ಲ, ಹಿಂದಿಯಲ್ಲಿ ಪೆನ್ಷನ್ನೇ ಹೇಳ್ತಾರೆ, ಪೆನ್ಷನ್ ಇಲ್ಲವೇ ಇಲ್ಲ. ಪೆನ್ಷನ್ 10 ರೂಪೀಸ್. ಉತ್ತರ ಭಾರತೀಯರು ಇಂಗ್ಲೀಷ್ ಮಾತಾಡಿದ್ದಾರೆ ನೋಡಿದ್ದೇನೆ, ಅವರಿಗೆ ದೊಡ್ಡ ದೊಡ್ಡ ಮಹಾಪಂಡಿತರು ಇಂಗ್ಲೀಷ್ ಮಾತಾಡಿದ್ದಾರೆ. 10 ರೂಪೀಸ್ ಹೇಳ್ತಾನೆ. 10 ರೂಪೀಸ್ ಅಂದರೆ ಇದು 10 ಓ 10 ಅವರು 10 ರೂಪೀಸ್ ಹೇಳ್ತಾನೆ. ಏಕೆ ಅಂದರೆ ಹ್ರಸ್ವ ಇಲ್ಲ ಹಿಂದಿಯಲ್ಲಿ. ಹಾಗೆ ಇಲ್ಲಿ ನೋಡಿ, पेंशन नहीं चाहिए। सेवक ने कहा कि हमको पेंशन नहीं चाहिए, हम तो जब तक ज़िंदा रहेंगे आपके दरवाजे पर पड़े रहेंगे।
ನಾವು ಎಷ್ಟು ದಿವಸ ಬದುಕಿರ್ತೀನೋ ಅಷ್ಟು ದಿವಸ ನಿಮ್ಮ ಸೇವದಲ್ಲೇ ಇರ್ತೀವಿ, ನಮ್ಗೆ ಅದೇ ಇಷ್ಟ. ಪೆನ್ಷನ್ ನಮಗೆ ಬೇಡ. पेंशन आपके दरवाजे को, सो आपकी सेवा करते रहेंगे. अब हम अपना बुढ़ापा आपके दरवाजे को छोड़कर दूसरे दरवाजे पर नहीं काटेंगे. ನೋಡಿ, ನಿಮ್ಮ ಸೇವದಲ್ಲಿದ್ದವನು ಇಷ್ಟು ದಿವಸ ನಿಮ್ಮ ಸೇವೆ ಬಿಟ್ಟು ಇನ್ನೊಬ್ಬರ ಕಡೆ ಹೋಗುವುದಾ? ಅದು ಬೇಡ, ನಮಗೆ ಇಲ್ಲೇ ಇರ್ತೀನಿ ಅಲ್ಲವೇ. तो भक्त कहता है कि हमको पेंशन नहीं चाहिए, हमको तो बस सेवा चाहिए. ನಮಗೆ ಪೆನ್ಷನ್ ಬೇಡ, ಸೇವನೆ ಬೇಕು. ಅತಃ ಮಜ್ದೂರ್ ನಹಿ ಚಾಹತಾ ಸೇವಾ ಕರ್ತಾ, ಮಜ್ದೂರಿ ನಹಿ ಚಾಹತಾ ಸೇವಾ ಕರ್ತಾ. ಮಜ್ದೂರಿ ಅಂದರೆ ಕೆಲಸ ಮಾಡಿದ್ದಕ್ಕೆ ಕೂಲಿ. ಕೂಲಿ ಅಂದರೆ ಹಣ. ಅದೇನು ಹೇಳ್ತಾರೆ? ಹಣನೇ ಹೇಳ್ತಾರೆ, ಕೂಲಿ. ಕೂಲಿ ಅಂದರೆ ಹಣ ಬೇಡ ನಮಗೆ, ಇನ್ನೂ ಕೆಲಸನೇ ಮಾಡ್ತೀವಿ. ಇಸಿ ಕಾ ನಾಮ್ ಶ್ರೇಷ್ಠ ವೈಷ್ಣವ ಹೈ, ಇವನು ಶ್ರೇಷ್ಠ ಭಕ್ತ. ಆಯಿತಾ? ಈಗ ಮುಂದಿನ ಶ್ಲೋಕ. ಭಗವತವರು ವಿಕ್ರಮಾಂಗ್ರಿ ಶಾಖಾ ನಖಮಣಿಚಂದ್ರಿಕಯಾ ನಿರಸ್ತತಾಪೆ ಹೃದಯ कथमुपसीदताम पुनः स प्रभवति चंद्र युवोदितिर्कतापः. असल में भगवान के चरणारविंद को छोड़कर जाते कहाँ हैं? ಭಗವಂತನ ಚರಣವನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗೋಕ್ಕಾಗ್ತದೆ? ಇಲ್ಲವೇ ಇಲ್ಲ. ಭಲೆ बोले भाई कि घर में बैठे बैठे मन ऊब गया तो थोड़ी देर पार्क में चलकर बैठेंगे. ಮನೆಯಲ್ಲೇ ಕುಳಿತುಕೊಂಡು ಜನರಿಗೆ ಬೇಜಾರಾದರೆ ಸ್ವಲ್ಪ ಪಾರ್ಕ್ ನೋಡೋಣ ಎಂದು ಹೋಗ್ತಾರೆ. ಸಿಟಿಯವರು ಅದೇ ಮಾಡ್ತಾರಲ್ಲವೇ, ಪಾರ್ಕ್ಗೆ ಹೋಗೋಣ. ಯಾಕಂದರೆ ಮನೆ ಸಣ್ಣ ಮನೆ ಇಷ್ಟೇ ಇರುತ್ತದೆ, ಅದರಲ್ಲೇ ಇದ್ದು ಒಂದೇ ರೂಮ್ ಅಲ್ಲೇ ಅಲ್ಲವೇ, ಒಂದು ರೂಮು 2 ರೂಮ್ ಅಷ್ಟೇ, ಅಲ್ಲಿ ಇಲ್ಲಿ ಅಷ್ಟೇ ಇರುವುದು. ಕುಳಿತುಕೊಂಡು ಬೇಜಾರಾಗ್ತದೆ, ಸ್ವಲ್ಪ ಪಾರ್ಕ್ಗೆ ಹೋಗೋಣ ಎಂದು ಪಾರ್ಕ್ಗೆ ಹೊರಡುತ್ತಾರೆ. ಚಲ್ಕರ್ बैठेंगे तो ठंडी हवा मिलेगी. इसका मतलब यह हुआ कि घर में ठंडी हवा नहीं है. ಅಂದರೆ ಅಲ್ಲಿ ತಣ್ಣಗೆ ಗಾಳಿ ಬರುತ್ತದೆ ಅಂದರೆ ಮನೆಯಲ್ಲಿ ತಣ್ಣಗೆ ಗಾಳಿ ಇಲ್ಲ, ಅದಲ್ಲ. तब न ठंडी हवा के लिए पार्क में जाते तो एक तो विषय की इच्छा हो कि हमको अमुक विषय मिले. ಅಂದರೆ ಏನು ಹೇಳ್ತಾರೆ? ಕೋಲ್ಡ್ ವಿಂಡ್ಗೆ ಏನು ಹೇಳ್ತಾರೆ? ತಣ್ಣಗಾಳಿ. ಓಕೆ, ಸೊ ತಣ್ಣಗಾಳಿಗೋಸ್ಕರ ಅಲ್ಲಿ ಹೋಗ್ತಾರೆ. ಅಂದರೆ ವಿಷಯ ಭೋಗ ಅಲ್ಲವೇ, ಇಂದ್ರಿಯ ಸುಖಕ್ಕೋಸ್ಕರ. ಇಲ್ಲಿ ಹೇಳ್ತಾರೆ विषय मिले तो उसके लिए अपने मन को हृदय में रहने वाले भगवत चरणारविंद से बाहर ले जाना पड़ता है. विषय भोग ಏನಪ್ಪ? हमको अमुक विषय मिले तो उसके लिए अपने मन को हृदय से रहने वाले चरणारविंद से. ಅಂದರೆ ಭಗವಂತನು ಇಲ್ಲಿರುತ್ತಾನೆ ಹೃದಯ. ವಿಷಯ ಭೋಗ ಮೇಲೆ ದೃಷ್ಟಿ ಇದ್ದರೆ ಏನಾಗುತ್ತದೆ? ಭಕ್ತಿಯಲ್ಲಿ ಹೃದಯದಲ್ಲಿ ಭಗವಂತ ಇದ್ದಾನೆ, ಅಲ್ಲಿಂದ ಮನಸ್ಸು ಬಿಟ್ಟು ಹೊರಗೆ ಹೋಗ್ತದೆ ವಿಷಯ ಭೋಗ ಇದ್ದರೆ. ಅప్పుడు ಮನಸ್ಸಿನಲ್ಲಿ ಕಾಮನ ಹುಟ್ಟುತ್ತದೆ, ಮನಸ್ಸಿನಲ್ಲಿ ಉದ್ವೇಗವಾಗುತ್ತದೆ, ಜಲನ್ ಹೋತಿ ಹೈ. ಇಸ್ಲಿಯೇ ಯಹಾ ವಹಾ ಜಾನೆ ಕಿ ಇಚ್ಛಾ ಹೋತಿ ಹೈ. ಮನಸ್ಸಿನಲ್ಲಿ ತೋಚದಿದ್ದರೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನಿಸುತ್ತದೆ. ಲೇಕಿನ್ ಜಬ್ ಭಗವಾನ್ ಕಿ ಸೇವಾ ಸೆ ಪರಮಾನಂದ ಕಿ ಪ್ರಾಪ್ತಿ ಹೋತಿ ಹೈ, ಭಗವಂತನ ಸ್ಮರಣ ಭಕ್ತಿಭಾವನದಿಂದ ಪರಮಾತ್ಮ ಅನುಭವಕ್ಕೆ ಬರ್ತಾನೋ, ತಬ್ ಇದರ್ ಉದರ್ ಭಟಕನೆ ಕಿ ಜರೂರತ್ ನಹಿ ಹೋತಿ ಹೈ. ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕೇ ಅನಿಸಲ್ಲ. ಏಕೆ ಅನಿಸುತ್ತದೆ ಅಂದರೆ ಇಲ್ಲಿ ತೋಚಲ್ಲ ಎಂದು ಇನ್ನೊಂದು ಕಡೆ ಹೋಗ್ತಾರೆ. ಮನಸ್ಸು ಇಲ್ಲೇ ಆನಂದವಾಗಿದ್ದರೆ ಇನ್ನೊಂದು ಕಡೆ ಹೋಗಬೇಕೇ ಅನಿಸಲ್ಲ. ನೋಡಿ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಟಿ ವಿ ನೋಡಬೇಕು, ಏಕೆ ಅನಿಸುತ್ತೆ? ತೋಚ್ತಾ ಇಲ್ಲ, ಏನು ನೋಡಬೇಕು ಅನಿಸುತ್ತದೆ. भगवतवरु विक्रमांग्रि शाखा नखमणि चंद्रिकया निरस्ततापे. भगवान की जो उरु विक्रम अंग्री शाखा नखमणि चंद्रिका है, उरु विक्रम उन भगवान को कहते हैं. ओके, जिन्होंने 3 पाँव में सारी धरती पाताल स्वर्ग को ತನ್ನ 3 ಪಾದಗಳಿಂದ ಇಡೀ ಪ್ರಪಂಚವನ್ನು ಏನು ಮಾಡಿದ? ಅಳಿಯೋದು ಹೇಳ್ತಾರೆ. ಓಕೆ, ಒಂದು ಪಾದದಿಂದ ಭೂಲೋಕ, ಇನ್ನೊಂದು ಪಾದದಿಂದ ಮೇಲಿನ ಲೋಕ, 3ನೇದಕ್ಕೆ ಜಾಗ ಇರಲಿಲ್ಲ. ಆದ್ದರಿಂದ ವಾಮನ ಬಂದು ಬಲಿಚಕ್ರವರ್ತಿ ತಲೆ ಮೇಲೆ ಇಟ್ಟ ಅಲ್ಲವೇ. ಹೀಗೆ ಅಂದರೆ ಅಳತೆ ಮಾಡಿದ. ಮಾನೆ ಉನ್ಕೆ ಪಾವು ಬಹುತ್ ಬಡೆ ಹೇ ಅಂದರೆ ಅರ್ಥವೇನು? ಅವರ ಪಾದಗಳು ದೊಡ್ಡ ಪಾದ. ಭೂಲೋಕವನ್ನೆಲ್ಲ ಅಳತೆ ಮಾಡುವುದಕ್ಕೆ ಪಾದ ಎಷ್ಟು ದೊಡ್ಡದಿರಬೇಕು ನೋಡಿದ್ದೀರಾ? ಅವರು ಸಣ್ಣ ವಾಮನ, ಮರೋ ಪಾದ ಎಷ್ಟು ದೊಡ್ಡದು ನೋಡಿ, ಎಷ್ಟು ದೊಡ್ಡದು ನೋಡಿ. ಹೇಳಿದ್ದೀವ ನಾವು ವಾಮನ ಕಥೆಯಲ್ಲಿ. ಪೋತನ ಹೇಳ್ತಾನೆ, ಪೋತನ ಚೆನ್ನಾಗಿ ವರ್ಣನ ಮಾಡ್ತಾನೆ. ವಾಮನ ನೋಡುವಕ್ಕಿಷ್ಟೇ ಇದ್ದನು, ಇವನು ಸಂಕಲ್ಪ ಮಾಡಿ ಈಗ ಭೂಮಿ ಕೊಡ್ತೀನಿ ತಗೋ ಅಂದರೆ ಮೊದಲು ಕೊಡ್ತೀನಿ ಅಂತ ಹೇಳ್ತಾನೆ.
ಈಗ ಅವರ ಪಾದ ತೊಳೆದು ಕೈಯಲ್ಲಿ ನೀರು ಹಾಕಬೇಕಲ್ಲವೇ? ಆವಾಗ ಪಾದ ತೊಳೆಯುವ ಹೊತ್ತಿಗೆ ಕೈಯಲ್ಲಿ ನೀರು ಹಾಕಿ ಕೊಡ್ತೀನಿ ತಗೋ ಅಂದರೆ, ಈಗ ಪಾದದಿಂದ ಅಳತೆ ಮಾಡು ಅಂದರೆ ಈಗ ಪಾದ ಎಷ್ಟು ದೊಡ್ಡದು ಮಾಡಿಬಿಡ್ತಾನಂದರೆ, ನೋಡುತ್ತಾ 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 ಎಷ್ಟು ದೊಡ್ಡವನಾಗಿದ್ದನೋ ಗೊತ್ತಾ? ಅಲ್ಲಿ ವರ್ಣನೆ ಮಾಡ್ತಾನೆ ಅವನು. ನೋಡ್ತಾ ನೋಡ್ತಾ ದೊಡ್ಡದಾಗಿದ್ದರೆ ಅವರನ್ನು ನೋಡೋಕ್ಕೆ ಆಗ್ತಾ ಇಲ್ಲ ಅಂತೆ. ತಲೆ ಇನ್ನೂ ಮೇಲಕ್ಕೂ 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 ಹೋಗುತ್ತಾ ಇರುವಾಗ, ದೊಡ್ಡದಾಗ್ತಾ ಇರುವಾಗ ತಲೆ ಮೇಲೆ ಸೂರ್ಯ ಇದ್ದಾನೆ ಆಕಾಶದಲ್ಲಿ. ಇವನು ಎಷ್ಟು ದೊಡ್ಡದಾಗಿದ್ದ ಅಂದರೆ ತಲೆ ಮೇಲೆ ಸೂರ್ಯ ಕಂಡು ಬರ್ತಾ ಇದ್ದಾನಂತೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಆ ತಲೆ ಮೇಲೆ ಇರುವಂಥದ್ದು ಇಲ್ಲಿ ತಿಲಕ ಇರುತ್ತದೆ ನೋಡಿ, ಹಣೆ ಮೇಲೆ ತಿಲಕ ಆಗಿಬಿಟ್ಟನಂತೆ ಸೂರ್ಯ ಇವನಿಗೆ, ಯಾರು ವಾಮನನಿಗೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಏನಾಗಿಬಿಟ್ಟ, ಕೊರಳಿನಲ್ಲಿರುತ್ತದೆ ನೋಡಿ, ಅಲ್ಲಿ ಆಗಿಬಿಟ್ಟನಂತೆ. ಇನ್ನೂ ಸ್ವಲ್ಪ ಹೊತ್ತು ನೋಡಿದ್ದರೆ ಈ ಸೊಂಟಲಿನಲ್ಲಿ ಮಣಿ ಇರುತ್ತದೆ ನೋಡಿ, ಕಟ್ಕೊಂಡ್ರು. ಸೂರ್ಯ ಅವನಿಗೆ ಸೊಂಟಲು ಮಣಿ ಆಗಿಬಿಟ್ಟ ಅಂದರೆ ಅವರು ಎಲ್ಲಿ ಹೋದ ನೋಡಿ. ಇನ್ನೂ ಸ್ವಲ್ಪ ಹೊತ್ತಿಗೆ ಏನಾಯ್ತಾ, ಪಾದಕ್ಕೆ ಗಜ್ಜೆ ಆಗಿಬಿಟ್ಟನಂತೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಸೂರ್ಯ ಪಾದಕ್ಕೆ ಗಜ್ಜೆ ಆಗಿಬಿಟ್ಟನಂತೆ ಸೂರ್ಯನೇ. ಇನ್ನೂ ಸ್ವಲ್ಪ ಹೊತ್ತಿಗೆ ಕಾಲಿನ ಉಗುರು ಇರುತ್ತದೆ ನೋಡಿ, ಆ ಉಗುರಷ್ಟು ಆಗಿಬಿಟ್ಟನಂತೆ ಸೂರ್ಯ ಕಾಲಿಗೆ ಉಗುರು ಆಗಿದ್ದ ಅಂದರೆ ಪಾದ ಎಷ್ಟು ದೊಡ್ಡದು ನೋಡಿ. ಅದು ಪೋತನ ಅದು ವರ್ಣನೆ ಮಾಡ್ತಾನೆ. ಇಂತಿಂತೈ ವಟುಡಿಂತಿಂತೈ ವಟು ಅಂದರೆ ಬ್ರಹ್ಮಚಾರಿ ಎಷ್ಟೆಷ್ಟು ದೊಡ್ಡವನಾಗ್ತಾ ಇದ್ದಾನೆಂದರೆ, ಮೊದಲು ಸೂರ್ಯ ಮೇಲೆ ಇದ್ದಾನಂತೆ. ಮೇಲೆ ಇದ್ದ ಸೂರ್ಯ ಸಣ್ಣದಾಗ್ತಾ ಇದ್ದಾನೆ. ಇವನು ಎಷ್ಟು ಬೆಳೆಯುತ್ತಾ ಇದ್ದಾನೆ, ಸೂರ್ಯನು ಸಣ್ಣದು ಆಗಿಬಿಟ್ಟು ತಲೆ ಮೇಲಕ್ಕೂ ಬಂದ. ಮೇಲೆ ಆಕಾಶದಲ್ಲಿರುವ ಸೂರ್ಯ ತಲೆ ಮೇಲಕ್ಕೂ ಬಂದ. ಇನ್ನೂ ದೊಡ್ಡದಾದರೆ ಹಣೆ ಮೇಲಕ್ಕೂ ಬಂದ. ಇನ್ನೂ ಇವನು ದೊಡ್ಡದಾಗ್ತಾ ಇದ್ದರೆ ಇಲ್ಲಿಗೆ ಬಂದ ಅಲ್ಲವೇ, ಕೊರಳಿನಲ್ಲಿ. ಇನ್ನೀ ಬಂದರೆ ಏನಾಯಿತು, ಸೊಂಟಲಕ್ಕೂ ಬಂದ. ಇನ್ನೂ ಬೆಳೆಯುತ್ತಾ ಪಾದದ ಗಜ್ಜೆ ಆಗಿಬಿಟ್ಟ. ಇನ್ನೂ ಬೆಳೆಯುತ್ತಾ ಕಾಲಿನ ಉಗುರು ಸೂರ್ಯವಾದರೆ ಅವರ ಪಾದ ಎಷ್ಟು ದೊಡ್ಡದು, ಎಲ್ಲಿರುವುದು ಪಾದಕ್ಕೂ ಆದಿ ಅಂತ ಕಂಡು ಬರ್ತದ, ಎಲ್ಲಿ ಶುರುವಾಯಿತು ಎಲ್ಲಿ ಅಷ್ಟು ದೊಡ್ಡ ಪಾದ. ಆ ಪಾದದಿಂದ ಭೂಮಿಯೆಲ್ಲ ಅಳಿತ ಮಾಡಿಬಿಟ್ಟ, ಭೂಲೋಕವೆಲ್ಲ. ಈಗ ಇನ್ನೇನು ಉಳಿಯಿತು? ಇನ್ನೊಂದು ಪಾದದಿಂದ ಏನು ಅಂದರೆ, ಇವರು ಹೇಳುವಕ್ಕಿಂತ ಮುಂಚೆನೇ ಮೇಲಿನ ಲೋಕ. ಒಂದು ಪಾದದಿಂದ ಮೇಲೆ ಹೇಳ್ತಾನೋ ಏನು ಮೊದಲೇ ಹೇಳಿಬಿಟ್ಟ. ಅದೇ ಪಾದ ಎತ್ತಿ ಮೇಲೆ ಲೋಕವೆಲ್ಲ, ಆಕಾಶ ಅಂತರಿಕ್ಷವೆಲ್ಲ, ಮೇಲಿನ ಲೋಕಗಳೆಲ್ಲ. ಅವರು ಹೇಳಿದ ನೋಡಿ, 2 ಪಾದಗಳಾಯಿತು, 3ನೇದು ನೀವು ಮೂರು ಕೊಡ್ತೀನಿ ಎಂದು ಹೇಳಿದ್ದೀವಿ, ಇನ್ನೊಂದು ಹೇಳು. ಅವರು ಹೇಳಿದ, ನಿಜವಾಗಿ ಆಯ್ತಾ, ಬೇಕಾದರೆ ನಿಮ್ಮ ಸೇವಕರನ್ನು ಕಳಿಸಿ ನೋಡ್ಕೊ. ಸೇವಕರನ್ನು ಕಳಿಸಿಬಿಟ್ಟು ವಾಮನ ಹೇಳಿದ, ನಿಮ್ಮ ಸೇವಕರು ಮಂತ್ರಿಗಳನ್ನೆಲ್ಲ ನೋಡು, ನನ್ನ ಪಾದವೆಲ್ಲ ಭೂಲೋಕವೆಲ್ಲ ಪೂರ್ತಿ ಆಕ್ರಮಿಸಿಕೊಂಡಿತ ಅಲ್ಲವೇ, ಪೂರ್ತಿ ಅಳತೆ ಮಾಡಿತು, ಏನು ಉಳಿಯಲಿಲ್ಲ. ಭೂಮಂಡಲವೇ ಉಳಿಯಲಿಲ್ಲ, ಮತ್ತು ಆಕಾಶ ಅಂತರಿಕ್ಷ ಉಳಿಯಲಿಲ್ಲ. ಎಲ್ಲಿಯಾದರೂ ಜಾಗ ಇದ್ದರೆ ಅಲ್ಲಿ 3ನೇ ಪಾದ ಇರ್ಬೋದು. ಪೂರ್ತಿ ಆಕಾಶ ಮೇಲಿನ ಲೋಕಗಳೆಲ್ಲ ಹೋಯಿತು, ಭೂಲೋಕವೆಲ್ಲ ಹೋಯಿತು, ಜಾಗನೇ ಇಲ್ಲ. ನಿಜವಾಗಿ ಜಾಗ ಇಲ್ಲವಾ? ಅಯ್ಯಮ್ಮರಿಗೆ ಎಲ್ಲಿಂದ ತರಬೇಕು? ಆವಾಗ ಯೋಚನೆ ಬಂತು, ಆಯಿತು ನನ್ನ ತಲೆ ಇದೆ, ತಲೆ ಮೇಲೆ ಇಡು ಎಂದು. ವಾಮನ ಅಂದ್ಕೊಂಡ, ಇದೇ ಬೇಕು ನನಗೆ. ಆಯ್ತು ಅಂದವರು ತಲೆ ಮೇಲೆ ಇಟ್ಟರೆ ಅವರು ಪಾತಾಳ ಲೋಕಕ್ಕೆ ಹೋಗಿಬಿಟ್ರು. ಅಲ್ಲಿ ನೋಡಿ, ಉರು ವಿಕ್ರಮ, ಅವರ ಪಾದ ಎಷ್ಟು ದೊಡ್ಡದು, ಉರು व्यापकवादद्दंते। उरु विक्रम भगवान को कहते हैं जिन्होंने 3 पाँव में सारी धरती पाताल स्वर्ग को नाप लिया था, माने उनके पाँव बहुत बड़े हैं, एक साथ सबके हृदय में रहते हैं। ಆದ್ದರಿಂದ ಪಾದಗಳು ಅಷ್ಟು ದೊಡ್ಡದಿದ್ದರೆ ಅವನ ಶರೀರ ಎಷ್ಟು ದೊಡ್ಡದು. ಸೂರ್ಯನು ಇಷ್ಟು ಸಣ್ಣದಾಗಿ ಬಿಟ್ಟ, ಕಾಲಿನ ಉಗುರು, ಕಾಲಿನ 5 ಬೆರಳುಗಳಿರುತ್ತವಲ್ಲ, ದೊಡ್ಡ ಬೆರಳಿನ ಉಗುರಲ್ಲ, ಆ ಸಣ್ಣದು 5ನೇದು ಇರುತ್ತದೆ ನೋಡಿ ಕೊನೆಗೂ ಈ ಪಕ್ಕಕ್ಕೂ, ಅದರ ಕಾಲಿನ ಉಗುರು. ಆ ಉಗುರು ಎಷ್ಟಿದೆ ಅಂದರೆ ನೀವು ಕತ್ತರಿಸುವಕ್ಕೆ ಹೋದರೆ ಅವನ ಹಜಾಮ ಅದು ಕತ್ತರಿಸುವಕ್ಕೆ ಸಿಗಲ್ಲ, ಅಷ್ಟು ಸಣ್ಣದಿರುತ್ತದೆ ಉಗುರು. ಅಷ್ಟೇ ಅದನಂತೆ ಸೂರ್ಯ ಅಷ್ಟು ಸಣ್ಣದಾದರೆ ಪಾದ ಎಷ್ಟು ದೊಡ್ಡದು, ಪಾದ ಅಷ್ಟು ದೊಡ್ಡದಾದರೆ ಅವರ ಶರೀರ ಎಷ್ಟು ದೊಡ್ಡದು. ನೋಡೋಕ್ಕೆ ನಮ್ಮ 2 ಕಣ್ಣುಗಳೇ ಸಾಕಾಗಲ್ಲ, ನೋಡೋಕ್ಕೆ ಆಗಲ್ಲ. ಏನು ನೋಡ್ತೀವಪ್ಪ, ಸೂರ್ಯನನ್ನೇ ನೋಡೋಕ್ಕಾಗಲ್ಲ, ಏನು ನೋಡ್ತೀವಿ ನಾವು ಅವರ ಶರೀರವನ್ನು. ವಾಮನ ಶರೀರ ಇಷ್ಟುವರೆಗೂ ಯಾರಾದರೂ ನೋಡಿದ್ದಾರೆ ಭೂಲೋಕದಲ್ಲಿ? ಯಾರು ನೋಡಲಿಲ್ಲ, ಯಾರಿಂದ ಆಗಲ್ಲ. ಜಾಂಬವಂತ ಮಾತ್ರ ಅವರ ಸುತ್ತು ಪ್ರದಕ್ಷಿಣೆ ಮಾಡಿದನಂತೆ ಹೇಳ್ತಾರೆ. ಜಾಂಬವಂತ ಅವರ ಸುತ್ತು ಪ್ರದಕ್ಷಿಣೆ ಮಾಡಿದ್ದನಂತೆ, ಹೇಗೆ ಮಾಡಿದ್ದನೋ ಗೊತ್ತಿಲ್ಲ.
ಹೇಗೆ ಮಾಡಿದ್ದನೋ ಗೊತ್ತಿಲ್ಲ. ಹಾಂ, ಬೇಗ ಬೇಗ ಮೂರು ಪ್ರದಕ್ಷಿಣೆ ಮಾಡಿದನೋ ಒಂದ ಅವಳು ಗೊತ್ತಿರ್ಬೋದು. 3 ಪ್ರದಕ್ಷಿಣೆ ಮಾಡಿದ ಒಂದೇ ಪ್ರದಕ್ಷಿಣೆ ಜಾಂಬವಂತ ಹೇಗೆ ಮಾಡಿದ್ದನೋ ಗೊತ್ತಿಲ್ಲ. ಇದೆಲ್ಲ ಭಕ್ತರ ಭಾವನ ಅಷ್ಟೇ. ಭಕ್ತಿಯಿಂದ ಎಲ್ಲ ಆಗುತ್ತದೆ, ಅಲ್ಲದಿದ್ದರೆ ಆಗಲ್ಲ ಅಷ್ಟೇ. ಉರುವಿಕ್ರಮ ಅಂಥ ದೊಡ್ಡವನು ಎಲ್ಲಿದ್ದಾನೆ? ಅಷ್ಟು ದೊಡ್ಡ ವಾಮನ ಪರಮಾತ್ಮ ಭೂಮಿ ಪ್ರಪಂಚದಲ್ಲಿ ಎಲ್ಲಿರುತ್ತಾನೆ? ಇಲ್ಲದ ಜಾಗನೇ ಇಲ್ಲ. ಅಷ್ಟು ದೊಡ್ಡವನು ಪ್ರಪಂಚವೆಲ್ಲ ವ್ಯಾಪಿಸಿದ್ದರೆ ನಮ್ಮ ಕೈ ಕಾಲು ಶರೀರ ಇಂದ್ರಿಯ ಮನಸ್ಸಿನಲ್ಲಿದ್ದಾನಲ್ವ, ನಮ್ಮ ಹೃದಯದಲ್ಲಿದ್ದಾನೆ. ಬೇರೆ ಎಲ್ಲಿರ್ತಾನೆ? ನಮ್ಮನ್ನು ಬಿಟ್ಟಿರ್ತಾನೇನು? ಇರೋಕ್ಕಾಗಲ್ಲ, ಎಲ್ಲ ಕಡೆ ಇರ್ತಾನೆ. ಆದ್ದರಿಂದ ಉರುವಿಕ್ರಮ वे उर्विक्रम है, कभी मुस्कुराते भी हैं, कभी प्रेम करते हैं. ಇದೆಲ್ಲ ऐसे जो भगवान उनके चरण की जो अंगुलियाँ और उनकी उंगलियों में जो नखमणि है, उनसे जो चांदनी छटकती है, उससे सब पाप नष्ट हो जाते हैं. ಭಗವಂತನ ಚರಣ ನಖಮಣಿ. ನಖ ಅಂದರೆ ಉಗುರು. ಆ ಉಗುರು ಒಂದೊಂದು ಉಗುರು ಮಣಿ ಹಾಗೆ ಇರುತ್ತದೆ. ಭಗವಂತನ ಪಾದದ ಉಗುರು ಒಂದೊಂದು ಮಣಿ ಹಾಗೆ ಇರುತ್ತದೆ. ಆ ಮಣಿ ಕತ್ತಲೆಯಲ್ಲಿಯೂ ನಿಮ್ಮ ಲೈಟ್ ಹಾಗೆ ತಾನೇ ಬೆಳಗುತ್ತದಂತೆ. ಭಗವಂತನ ಚರಣ ಏನು ಹೇಳ್ತೀವಿ? ನಖ. ನಖ ಅಂದರೆ ಉಗುರು. ಉಗುರು ಒಂದು ಮಣಿ ಹಾಗೆ ಇರುತ್ತದೆ. ಅಂದರೆ ನಮ್ಮ ರೇಡಿಯಂ ಇರುತ್ತದೆ, ನೋಡಿದ್ದೀರಾ? ರೇಡಿಯಂ ಎಲ್ಲಿ ನೋಡಿದ್ದೀರಿ? ರೇಡಿಯಂ ಎಲ್ಲಿ ನೋಡಿದ್ದೀರಿ? ಗಡಿಯಾರದಲ್ಲಿ ಇರುತ್ತದೆ ಅಲ್ಲವೇ? ಈ ಇತ್ತೀಚೆಗೆ ರೇಡಿಯಂ ಇಲ್ಲಿರ್ತಾ ಇದೆ. ರಾತ್ರಿ ಹೋಗಿದ್ದೀರಾ ಕಾರ್ನಲ್ಲಿ? ಪಕ್ಕದಲ್ಲಿ ಲೈಟ್ ಇರುತ್ತವೆ ನೋಡಿ, ರೋಡ್ ಮಧ್ಯದಲ್ಲಿ ಹಾಕಿರ್ತಾರೆ ಸಿಟಿಯಲ್ಲಿ. ಆ ದೂರದಲ್ಲಿ ಬೆಳಗುತ್ತದೆ. ಅಲ್ಲೇನು ಟರ್ನಿಂಗ್ ಲೆಫ್ಟ್ಗೆ ಹೋಗಬೇಕು ಅಂದರೆ ಇಲ್ಲಿ ಬಾಣ ಇಟ್ಟು ಅದು ಬೆಳಗುತ್ತದೆ, ಶೈನಿಂಗು. ಇದೇನಪ್ಪ ಎಂದು ಹತ್ತಿರಕ್ಕೆ ಹೋದರೆ ಏನಿಲ್ಲ. ರೇಡಿಯಂ ತಾನೇ ಬೆಳಗುತ್ತದೆ. ರಾತ್ರಿಗೆ ತಾನೇ ಬೆಳಗುತ್ತದೆ, ಕತ್ತಲೆಯಲ್ಲಿ ಬೆಳಗುತ್ತದೆ. ಇದು ಲೈಟ್ನಿಂದ ಬೆಳಗುತ್ತಾ ಇದೆ ನೋಡಿ. ಇಲ್ಲಿ ಕಾರಿನ ಲೈಟ್ನಿಂದ ಬೆಳಗುತ್ತದೆ. ಕಾರಿನ ಲೈಟ್ ಇಲ್ಲದಿದ್ದರೂ ಬೆಳಗುತ್ತದೆ. ಪೂರ್ತಿ ಕತ್ತಲೆ ಇಟ್ಟರೂ ದೂರದಿಂದ ತಾನೇ ಬೆಳಗುತ್ತದೆ. ಅಂಥ ಮಣಿ, ಆ ಮಣಿಗೆ ಸ್ವಯಂ ಪ್ರಕಾಶ ಅಂತ ಅವರ ಉಗುರಿನಲ್ಲಿ ಮಣಿ ಇರುತ್ತದಲ್ಲ, ಆ ಸ್ಮರಣ ಮಾಡಿಕೊಂಡರೆ ನಮ್ಮ ಪಾಪವೆಲ್ಲ ಹೋಗುತ್ತದೆ. ಅಪನೆ ಹೃದಯ ಮೇ ಭಗವಾನ್ ಕೆ ಉನ್ ಚರಣಾರವಿಂದ ಕಾ ಧ್ಯಾನ ಕರೆ. ಅಂಥ ಭಗವಂತನ ಚರಣವನ್ನು ಸ್ಮರಿಸಿಕೊಳ್ಳಬೇಕು ಹೃದಯದಲ್ಲಿ. ಚರಣಾರವಿಂದಕ್ಕೆ ಉಂಗುಲಿಯಾ ಅವ್ರ ಉಂಗುಲಿಯೋ ಮೇ ನಖ ಸಿ. ಚರಣಕ್ಕೆ ಬೆರಳುಗಳಿವೆ, ಬೆರಳಿನಲ್ಲಿ ಉಗುರು ಇದೆ, ಉಗುರಿನಲ್ಲಿ ಮಣಿ ಇದೆ. ಅವು ಒಂದೊಂದು ಉಗುರು ಮಣಿಯಾಗಿರುತ್ತದೆ. ಪ್ರತ್ಯೇಕ ನಖ ಲಾಲ್ ಲಾಲ್ और थोड़ा ऊपर को उठा हुआ माने उभरा हुआ है. जैसे लाल में से रोशनी निकलती है, वैसे ही उनमें चांदनी. ಅದರಲ್ಲಿ ಏನದು ಚಾಂದನಿ ಅಂದರೆ ಏನು ಹೇಳ್ತಾರಪ್ಪ? ಮೂನ್ಲೈಟ್ಗೆ ಏನು ಹೇಳ್ತಾರೆ? ಬೆಳದಿಂಗಳು. ಎಸ್. ಜ್ಯೋತ್ಸ್ನ, ಚಂದ್ರಿಕಾ ಅಂದರೆ ಬೆಳದಿಂಗಳು. ಆ ಬೆಳದಿಂಗಳಂತೆ ಅವರ ಉಗುರಿನಿಂದ ಬರುತ್ತದಂತೆ. ಅದನ್ನು ಸ್ಮರಿಸ್ಕೋ. ಬೋಲೆ ಕಿಸ್ಸೆ ಹೃದಯಕ ಅಂಧಕಾರ. ಇದರಿಂದ ಏನಾಗ್ತದೆ? ಹೃದಯದಲ್ಲಿರುವ ಅಜ್ಞಾನ, ಮೋಹ, ರಾಗದ್ವೇಷ, ಅಭಿಮಾನ, ಅಹಂಕಾರಗಳೆಲ್ಲ ಕರಗಿ ಹೋಗಿ ಹೃದಯವು ಶುದ್ಧವಾಗುತ್ತದೆ. ಅಭಿಮಾನ ಅಹಂಕಾರಗಳೇ ಮನಸ್ಸನ್ನು ದುಃಖಕ್ಕೆ ಒಳಗಾಗಿಸ್ತದೆ. ದುಃಖವೆಲ್ಲ ಹೋಗುತ್ತದೆ. किसमें हृदय का अंधकार भी दूर होता है, ताप भी दूर होता है. ताप माने विषय की कामना से जो जलन होती है वह मिट जाती है. ಅದು ಹೃದಯದಲ್ಲಿ ರಾಗದ್ವೇಷ ಅಭಿಮಾನ ಅಹಂಕಾರಗಳಿಂದ ದುಃಖ ಹುಟ್ಟುತ್ತದೆ. ಆ ದುಃಖವೆಲ್ಲ ಕರಗಿ ಹೋಗುತ್ತದೆ ಭಗವಂತನ ಚರಣ ಸ್ಮರಣದಿಂದ. ಅಜ್ಞಾನ ಅಂಧಕಾರ भी मिट गया है. ऐसा ही ಶರಣಾಗತೋಂ ಕೋ ಉಪಸೀದತಾಂ ಹೃದಯ. ಅಂಥ ಶರಣಾಗತರ ಹೃದಯದಲ್ಲೇ ಹೋಗಿ ಕುಳಿತುತ್ತಾನೆ ಭಗವಂತ. ऐसा ही शरणागतों का हृदय जिसमें भगवत चरणारविंद नखमणि चंद्रिका के प्रकाश से अंधकार और ताप. ಅಜ್ಞಾನವೂ ದುಃಖ, ತಾಪ ಅಂದ್ರೇನು? ಮನಸ್ಸಿನ ದುಃಖ, ಸಂಸಾರದ ದುಃಖ ಹೋಗುತ್ತದೆ, ಅಜ್ಞಾನವೂ ಹೋಗುತ್ತದೆ. ಬೆಳಕು ಏನು ತೆಗೆಯುತ್ತದೆ? ಎರಡನ್ನೂ ತೆಗೆಯುತ್ತದೆ. ಕತ್ತಲೆಯನ್ನು ತೆಗೆಯುತ್ತದೆ, ತಂಪಿದ್ದರೆ ತೆಗೆಯುತ್ತದೆ. ಬೆಳಕು ಬಂದು ಏನು ಮಾಡ್ತದೆ? ತಾಪ ಅಂದರೆ ಏನಂದರೆ ಹೀಟ್ ಹೆಚ್ಚಾಗಿದ್ದರೆ ತೆಗೆದುಬಿಟ್ಟು ತಂಪು ಮಾಡ್ತದೆ. ಅಂದರೆ ದುಃಖ, ಸಂಸಾರ ದುಃಖ, ಅಜ್ಞಾನ ಎರಡೂ ತೆಗೆಯುತ್ತದೆ. तो ऐसे शरणागतों के हृदय में वह ताप फिर कहाँ से आवेगा. ಅದರಿಂದ ಶರಣಾಗತರಂದ್ರೇನು? ಯಾರು ಹೃದಯದಲ್ಲಿ ಭಗವಂತನನ್ನು ಸ್ವಾಗತ ಮಾಡಿ ಆಹ್ವಾನ ಮಾಡಿ ಹೃದಯದಲ್ಲಿ ನಿಲ್ಲುವಕ್ಕೆ ಅವಕಾಶ ಕೊಡ್ತಾರೋ ಅದು ಶರಣಾಗತಿ. ಶರಣಾಗತಿ ಅಂದರೆ ಏನು ಮಾಡಬೇಕು? ನಮ್ಮ ಮನಸ್ಸು ಬೇರೆ ವಸ್ತುವಿಗೆ ಅವಕಾಶ ಕೊಟ್ಟರೆ ಭೋಗಕ್ಕೆ, ಅಭಿಮಾನಕ್ಕೆ, ಅಹಂಕಾರಕ್ಕೆ
ಮುಂತಾದವುಗಳಿಗೆ ಅವಕಾಶ ಕೊಟ್ಟರೆ ಶರಣಾಗತಿ ಇಲ್ಲ. ಭಗವಂತನ ಶರಣಾಗತಿ ಅಂದರೆ ಭಗವಂತನನ್ನೇ ಸ್ವಾಗತಿಸಿ ಭಗವಂತನನ್ನೇ ಹೃದಯದಲ್ಲಿ ತುಂಬಿಕೊಳ್ತದೆ. ಬೇರೆ ಅಭಿಮಾನ, ಅಹಂಕಾರಗಳು, ವಸ್ತುಗಳು, ಪ್ರೀತಿ, ಆಸಕ್ತಿ ಯಾವುದಿಟ್ಕೊಳ್ಳಲ್ಲ. ಅಂಥ ಶುದ್ಧ ಮನಸ್ಸು, ಶರಣಾಗತನಾಗಿರುವ ಮನಸ್ಸು ಶುದ್ಧವಾಗುತ್ತದೆ. ಅತ್ಯಂತ ಪ್ರೇಮಮಯವೂ ವಿನಯಶೀಲವೂ ಆಗುತ್ತದೆ. अब दुख ज्वाला भक्तों के हृदय में नहीं है. ಇಂಥ ಭಕ್ತನ ಹೃದಯದಲ್ಲಿ ದುಃಖವಿರಲ್ಲ. ಚಂದ್ರ ಇವೋದಿತೇರ್ ಕತಾಪಃ. ಬಿಸಿಲು ಕಾಲದಲ್ಲಿ ಸೂರ್ಯನ ಬೆಳಕಿನಿಂದ ಆ ಬಿಸಿಲು ಆಗಿ 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 ತುಂಬ ಶೆಕೆ ಆಗುತ್ತದೆ ಅಲ್ಲ. ಆವಾಗ ರಾತ್ರಿ ಆದರೆ ಸ್ವಲ್ಪ ತಂಪಾಗ್ತದೆ, ಮತ್ತು ಚಂದ್ರೋದಯವಾದರೆ ಇನ್ನೂ ತಂಪಾಗಿ ಬಿಡ್ತದೆ. ತಣ್ಣಗೆ ಆಗಿ ಆ ಹಗಲಿನ ಬಿಸಿಯ ತಾಪ ಹೋಗುತ್ತದೆ. ಸಂಸಾರದ ತಾಪ, ತಾಪ ಅಂದರೆ ಬಿಸಿ. ಸಂಸಾರದ ಬಿಸಿ ಭಗವಂತನ ಚರಣದಿಂದ ಹುಟ್ಟಿರುವ ಬೆಳದಿಂಗಳು ಅಲ್ಲವೇ, ಆ ಬೆಳದಿಂಗಳಿನಿಂದ ಸಂಸಾರ ತಾಪ ಹೋಗುತ್ತದೆ. ಜೈಸೆ ಶರದೃತು ಶರದೃತು ಅಂದರೆ ಗೊತ್ತಾ? ಯಾವಾಗ? ಭಾದ್ರಪದ ಮಾಸ ಮುಗಿದ ನಂತರ ಆಶ್ವಯುಜ, ಕಾರ್ತೀಕ ಈ 2 ಮಾಸಗಳಲ್ಲಿ ಚಂದ್ರನಿಗೆ ಒಂದು ವಿಶೇಷ ಕಾಂತಿ ಇರುತ್ತದೆ. ಶರದೃತು, ಶರತ್ಕಾಲದಲ್ಲಿ ಚಂದ್ರನ ದರ್ಶನ ಮಾಡಬೇಕು ಅಲ್ಲವೇ. ಶರತ್ಕಾಲ ಚಂದ್ರ, ಕೆಲವರ ಹೆಸರು ಇಟ್ಕೊಳ್ತಾರೆ. ಶರದೃತು, ಶರತ್ಕಲಾ, ಒಂದು ಹೆಂಗಸರ ಹೆಸರು ನೋಡಿದ್ದೇನೆ, ಶರತ್ಕಲಾ ಎಂದು ಹೆಸರು ಇಟ್ಕೊಂಡು. ಕಲಾ ಹೇಳ್ತಾರೆ, ಕಳ ಹೇಳ್ತಾರೆ, ಲಾನೆ ಶರತ್ಕಲಾ, ಅವರ ಹೆಸರೇ ಹಾಗೆ. ಅಂದರೆ ಶರತ್ಕಾಲದಲ್ಲಿ ಚಂದ್ರನ ಬೆಳದಿಂಗಳು ವಿಶೇಷವಾಗಿರುತ್ತದೆ. ಹಾಗೆ ಅದರಿಂದ ಶರದ್ ಋತು ಹೋ और दिन में खूब धूप हुई हो और आदमी धूप से व्याकुल हो ಅಲ್ಲವೇ. ಬಿಸಿಲು ಕಾಲದ ಬಿಸಿಲಿನಿಂದ ಪೀಡಿತನಾಗಿದ್ದವನು ಸಾಯಂಕಾಲ ಪೂರ್ಣಿಮಾ ಹೋನೆಸೆ, ಸಂಧ್ಯೆಗೂ ಆದರೆ ಅದು ಪೂರ್ಣಿಮಾ, ಶರತ್ಕಾಲ ಪೂರ್ಣಿಮಾ ಏನು ಆಶ್ವಯುಜ ಪೂರ್ಣಿಮಾ ಬಂದರೆ ಹಬ್ಬ ಎಷ್ಟು ತಂಪಾಗ್ತದೆ ನೋಡಿ. ಹೊನೆಸೆ ಚಾಂದಿನಿ ಚಿಟ್ಕಿ, ಚಾಂದಿನಿ ಚಿಟಕ್ನ ಅಂದರೆ ಬೆಳದಿಂಗಲು ಎಲ್ಲ ಕಡೆ ವ್ಯಾಪಿಸಿದ್ದರೆ ದಿನಕಿ ಗರ್ಮಿ ಭಿ ಚಲಿ ಗಯಿ ಹೈ, ಹಗಲಿನ ಬಿಸಿಲು ಹೋಗಿಬಿಡ್ತದೆ. ಸೂರ್ಯಕಿ ಧೂಪ್ ಭಿ ಚಲಿ ಗಯೆ, ಸೂರ್ಯನ ಬಿಸಿಲು ಹೋಗುತ್ತದೆ. ಅವರ ಅಂಧೇರಾ ಭಿ ನಹಿ ಹೈ, ಕತ್ತಲೆ ಇಲ್ಲ, ಬಿಸಿ ಇಲ್ಲ. ಪೂರ್ಣಿಮಾ, ಶರತ್ಕಾಲ ಪೂರ್ಣಿಮಾ ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ ಕತ್ತಲೆ ಇಲ್ಲ ಅಂದರೆ ಅಜ್ಞಾನ ಹೋಯಿತು, ತಾಪ ಇಲ್ಲ, ಸಂಸಾರ ದುಃಖ ಹೋಯಿತು. ಸಂಸಾರ ತಾಪ ಹೋಗುತ್ತದೆ, ಅಜ್ಞಾನ ಹೋಗುತ್ತದೆ, ಬೆಳಕು ಇದೆ, ಮನಸ್ಸು ತಂಪಾಗಿದೆ, ಆನಂದವಾಗಿದೆ. ಅದಕ್ಕೋಸ್ಕರ ಶರತ್ಕಾಲ ಪೂರ್ಣಿಮಾ ಚಂದ್ರನ ಬೆಳದಿಂಗಳು ಅಲ್ಲವೇ, ಶರತ್ಕಾಲ ಚಂದ್ರಿಕಾ ಅಷ್ಟೇ. ಶರತ್ಕಾಲ ಪೂರ್ಣಿಮಾ, ಶರತ್ ಪೂರ್ಣಿಮಾ ಚಂದ್ರಿಕಾ. ಪೂರ್ಣಿಮಾಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ಪೂರ್ಣಿಮಾ ಹೇಳ್ತಾರೆ, ಹುಣ್ಣಿಮೆ ಹೇಳ್ತಾರೆ. ಹುಣ್ಣಿಮೆ ಕರೆಕ್ಟ್. ಪೂರ್ಣಿಮಾ ಸಂಸ್ಕೃತದಲ್ಲಿ. चांदनी ने आह्लाद बिखेर दिया. इसी तरह भक्त के हृदय में भगवान के पादारविंद नखचंद्र की चंद्रिका छिटकती रहती है. अब वहाँ पाप ताप की संभावना ही कहाँ है, और पापा तापा ये नहीं ला. अरे इतना ही नहीं, भक्त में एक बात और है, भक्तನಲ್ಲಿ ಇನ್ನೊಂದು ವಿಷಯ. अब यहाँ समस्त लक्षणों का सार बताते हैं. भक्त भगवान को नहीं छोड़ते, ये लक्षण अब तक बताया है. अब बताते हैं कि भगवान ही भक्त को नहीं छोड़ते, ಎರಡು ಇದೆ. ಭಕ್ತನು ಭಗವಂತನನ್ನು ಬಿಡಲ್ಲ, ಇಷ್ಟುವರೆಗೂ ಹೇಳಿದ್ದೇವೆ. ಈಗ ಹೇಳ್ತಾನೆ, ಭಕ್ತರ ಪ್ರೀತಿಯಿಂದ ಪರವಶನಾಗಿ ಭಗವಂತನಿಗೆ ಯಾವುದಿಷ್ಟವಿಲ್ಲ, ಒಂದು ಮಾತ್ರ ಇಷ್ಟ. ಏನು? ಭಕ್ತರ ಪ್ರೇಮ ಅಂದರೆ ಅವರಿಗೆ ತುಂಬ ಇಷ್ಟ, ಭಕ್ತರಂದರೆ ತುಂಬ ಇಷ್ಟ. ಮಿಕ್ಕ ಭಕ್ತನು ಹೇಗೆ ಪ್ರೀತಿ ಮಾಡ್ತಾನೋ ಭಗವಂತನಿಗೆ, ಭಗವಂತನು ಭಕ್ತನನ್ನು ಹಾಗೆ ಪ್ರೀತಿ ಮಾಡ್ತಾನೆ. ಅವ್ರಿಗೂ ಇಷ್ಟ, ತನ್ನ ಭಕ್ತನ ಪ್ರೇಮ ಅಂದರೆ ಇಷ್ಟ. ಆದ್ದರಿಂದ ಭಗವಂತನು ಭಕ್ತನನ್ನು ಬಿಡಲ್ಲ ಅಂತೆ. ನಮ್ಮದು ಬೆಳದಿಂಗಳು ಬಂದರೆ ಬಾ ಚೆನ್ನಾಗಿದೆ ಎಲ್ಲರೂ ನೋಡ್ತಾರೆ, ಸ್ವಲ್ಪ ಹೊತ್ತಿಗೆ ಹೋಗಿಬಿಡ್ತದೆ. ನಾವು ಹೇಳ್ತೇವೆ, ಅಯ್ಯೋ ನಿಮಗೋಸ್ಕರ ನಾವು ಮನೆ ಬಿಟ್ಟು ಹೊರಗೆ ಬಂದು ನೋಡ್ತಾ ಇದ್ದೀವಿ ಅಲ್ಲವೇ. ಮನೆ ಬಿಟ್ಟು ರೂಮ್ ಬಿಟ್ಟು ಹೊರಗೆ ಬಂದು ಇಲ್ಲಿ ಕೂತ್ಕೊಂಡು ನೋಡ್ತೀವಿ ಬೆಳದಿಂಗಳು, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾದ ಮೇಲೆ ಹೋಗ್ತೀವಿ, ಅಲ್ಲೇ ಅದು ಟೆರೇಸ್ಗೆ ಹೋದರೆ ಬೆಳದಿಂಗಳು ಕಂಡು ಬರ್ತದೆ. ಅಯ್ಯೋ ಚೆನ್ನಾಗಿದೆ ಅಂದರೆ ಸ್ವಲ್ಪ ಹೊತ್ತಿಗೆ ಅದು ಹೋಗೇ ಬಿಡ್ತದೆ. ಅಂದರೆ ನಾವು ಬೆಳದಿಂಗಳ ಮೇಲೆ ಎಷ್ಟು ಪ್ರೇಮ ಇಟ್ಕೊಂಡ್ರು ಅದಕ್ಕೆ ಮಾತ್ರ ನಮ್ಮ ಮೇಲೆ ಪ್ರೇಮ ಇಲ್ಲ. ಅದು ಬರ್ತದೆ, ತನ್ನ ಟೈಮ್ ಆದರೆ ತಾನು ಹೋಗ್ತದೆ. ಅಯ್ಯೋ ಇದೇನಪ್ಪ ಅಂದರೆ ಅಷ್ಟೇ, ನಾವು ನಿಮಗೋಸ್ಕರ ಬಂದಿದ್ದೀವೇನು, ಅದು ಸುಮ್ಮನೆ ಬಂದಿದ್ದೀವಿ, ಹೋಗ್ತೀವಿ. ನೀನೇ ರೂಮ್ ಬಿಟ್ಟು ಹೊರಗೆ ಬಂದಿದ್ದೀವಿ ನಮ್ಮನ್ನು ನೋಡಲಿಕ್ಕೆ,
ನಾನು ನಿನಗೋಸ್ಕರ ಬಂದಿಲ್ಲ, ನಾನು ಬಂದೆ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಇದು ಬೆಳದಿಂಗಳಿಗೆ ನಮ್ಮ ಮೇಲೆ ಏನು ದಯೆ ಇಲ್ಲ. ಆದರೆ ಪರಮಾತ್ಮನಿಗೆ, ಭಕ್ತನಿಗೆ ಭಗವಂತನ ಮೇಲೆ ಪ್ರೇಮ ಹೇಗಿರುತ್ತದೋ ಭಗವಂತನಿಗೂ ಭಕ್ತನ ಮೇಲೆ ಪ್ರೇಮ, ಅಪಾರವಾದ ಪ್ರೇಮ. ಪ್ರಪಂಚದಲ್ಲಿ ಯಾರೂ ಇಷ್ಟು ಪ್ರೇಮ ಇರಲ್ಲ, ಭಗವಂತನಿಗಿರುತ್ತದೆ ಭಕ್ತನ ಮೇಲೆ. ये तो अब यह देख लेते हैं कि ये भक्त बहुत सेवा करता है, तो फिर भगवान को भी लालच आ जाती है. ಭಕ್ತನು ಸೇವಾ ಮಾಡ್ತಾನೆ, ಪ್ರೇಮ ತೋರಿಸ್ತಾನೆ. ಸೇವಾ ಮಾಡಿ 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 ಭಗವಂತನನ್ನು ಏನು ಮಾಡ್ತಾನೆ, ಮೋಹಗೊಳಿಸಿಬಿಡ್ತಾನೆ. ಅಯ್ಯೋ ಭಕ್ತ ಎಷ್ಟು ಒಳ್ಳೆಯನು, ಅಯ್ಯೋ ನನಗೋಸ್ಕರ ಎಷ್ಟು ಸೇವೆ ಮಾಡ್ತಾ ಇದ್ದಾನೆ, ಅಯ್ಯೋ ನನ್ನಂದರೆ ಅಷ್ಟೇ. ಈಗ ಭಗವಂತನು ಮೋಹಗೊಂಡು ಇವನಿಗೆ ಸಿಕ್ಕಾಕ್ಕೊಳ್ತಾನೆ. ಅಷ್ಟು ಸೇವಾ ಮಾಡಿ 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 ಅವರನ್ನು ಸಿಕ್ಕಿಸ್ತಾನೆ ತಮ್ಮ ಕೈಯಲ್ಲಿ. ಈಗ ತಮ್ಮ ಮಾತು ಕೇಳುವಂತೆ ಮಾಡಿಕೊಂಡು ಬಿಡ್ತಾನೆ. ಹಾಗೇ ಭಕ್ತ ಡೇಂಜರಸ್ಸು ಅಲ್ಲವೇ? ಭಗವಂತನನ್ನೇ ಸಿಕ್ಕಿಸಿ ತನ್ನ ಇದರಲ್ಲಿ ಇಟ್ಕೊಳ್ತಾನೆ, ಸೇವೆ ಮಾಡ್ತಾನೆ. ಮೊದಲು ವಿನಯದಿಂದ ಇರ್ತಾನೆ. ಭಗವಂತನೇ, ನೀವು ಮಾಡಿದ್ದೆ, ನಿಮ್ಮ ಇಷ್ಟನೇ, ನನ್ನ ಕೈಯಲ್ಲೇನಿದೆ, ನೀವು ಹೇಳಿದ್ದು ಒಪ್ಕೊಳ್ತೀನಿ, ನೀವು ಹೇಳಿದ್ದು ಮಾಡ್ತೀನಿ, ತೊಂದರೆ ಕೊಟ್ಟರೆ ಸಹಿಸ್ಕೊಳ್ತೀನಿ, ಏನಿಟ್ಟರೆ ಅದು ನಿಮ್ಮನೇ ಇಷ್ಟ, ನಿಮ್ಮದೇ ಇಷ್ಟ ಎಂದು. ಅಬ್ಬ ಇದು ಒಳ್ಳೆಯನಪ್ಪ, ಮೊದಲೇ ಹೇಳ್ತಾನೆ ಹಾಗಾಗಬೇಕು, ಈಗ ನನಗೆ ಅದು ಬೇಕು ಇದು ಬೇಕಂದರೆ ಈಗ ಹೆಚ್ಚು ಮಾತಾಡಬೇಡ, ತಗೋ ಹೋಗೋ ಅಂತ ಹೇಳ್ತಾನೆ. ಸಕಾಮ ಭಕ್ತ ನೋಡಿದ್ದರೆ, ನಿನಗಿದು ಬೇಕಾ, ಹಣ ತಗೋ ಹೋಗು, ನಿಮಗೆ ಮದುವೆ ಬೇಕಾ, ಮದುವೆ ಮಾಡ್ಕೊ ಹೋಗು, ನಿಮಗೆ ಮಕ್ಕಳು ಬೇಕಾ, ಆಯಿತು ಮಕ್ಕಳು ಕೊಡ್ತೀನಿ ಹೋಗು ಅಂದು, ಈಗ ಮತ್ತೆ ಬರಬೇಡ ಅಂತ. ಅಂದರೆ ಅವ್ರಿಗೆ ಯಾವುದು ಬೇಕೋ ಅದು ಕೊಡ್ತಾನೆ ಹೋಗ್ತಾನೆ. ಈಗ ನಿಷ್ಕಾಮ ಭಕ್ತ ಬರುತ್ತಾನೆ. ಏಕೆ ಬಂದಿದ್ದೀಯಪ್ಪ ಅಂತ, ನಿಮ್ಮ ಸೇವನೆ ಬೇಕು ಅಂತ. ನೋಡು, ಸೇವಾ ಅಂದರೆ ನಡೆಯಲ್ಲ, ತುಂಬ ಕಷ್ಟ. ನಾವು ಹೇಳಿದ್ದಾಗಬೇಕು, ಆಯಿತು ನೀವು ಹೇಳಿದ್ದು ಮಾಡ್ತೀನಿ, ನೀವು ಏನು ಹೇಳಿದರೆ ಅದು. ನೀವು ಊಟ ಕೊಡಲ್ಲ, ಆಯಿತು ನಿಮ್ಮ ಹತ್ತಿರ ಇದ್ದರೆ ಸಾಕು. ಉಪವಾಸ ಅಂದರೆ ಉಪವಾಸ ಇರ್ತೀನಿ. ಅಲ್ಲ, ಒಂದು ದಿವಸ ಊಟ ಕೊಡ್ತೀನಿ, ಆಯಿತು ಕೊಡಿ. ಒಂದು ದಿವಸ ಕೊಡಲ್ಲ, ಆಯಿತು ಕೊಡಿ. ಅಲ್ಲ ಮೊದಲು ಕೊಡಲ್ಲ ಹೇಳಿದ್ನಲ್ಲ, ಈಗ ಕೊಡ್ತೀನಿ, ತಿನ್ನಬೇಕು, ಆಯಿತು ತಿಂತೀನಿ. ನೀವು ಏನು ಮಾಡಿದರೆ ಅದು ಇರ್ತೀನಿ ಎಂದು. ತೊಂದರೆ ಕೊಟ್ಟನು ಸಹಿಸ್ಕೊಳ್ತಾನೆ, ಬೈದರೂ ಸಹಿಸ್ಕೊಳ್ತಾನೆ ಅಲ್ಲವೇ? ನೀವು ಬರಬೇಡ ಅಂದರೆ ಬಿಡ್ತಾನೆ, ಬೈತಾನೆ, ಹೊಡೆಯುತ್ತಾನೆ, ಏನು ಮಾಡಿದರೂ ಸಹಿಸ್ಕೊಳ್ತಾನೆ. ಈಗ ಇಷ್ಟೆಲ್ಲ ಮಾಡಿದ ನಂತರ ಇವರನ್ನೇ ಬಿಡೋಕ್ಕಾಗಲ್ಲ. ಭಗವಂತ ಇವರ ಮೇಲೆ ಪ್ರೀತಿ ಮಾಡಿಕೊಂಡು ಈಗ ಇವರನ್ನೇ ಹಿಡ್ಕೊಳ್ತಾನೆ. ಈಗ ಅವರು ಪೂರ್ತಿ ಭಗವಂತನಿಗೆ ಸಮರ್ಪಣೆ ಮಾಡಿ, ಇದು ನೋಡಿ, ಭಗವಂತ ಭಕ್ತನ ಮಾತು ಕೇಳ್ತಾನೆ. ಕೆಲವರು ಭಕ್ತರು ನೋಡಿದ್ದೀರಾ? ಭಕ್ತರ ಮಾತು ಕೇಳ್ತಾನೆ. ಬಾಗಿಲು ಹತ್ತಿರ ಇದ್ದು ದ್ವಾರಪಾಲಕನಾಗಿರುತ್ತಾನೆ, ಸೇವೆ ಮಾಡ್ತಾನೆ, ಪಾದ ಸೇವೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಭಕ್ತನ ಜೊತೆಗೆ ಅವ್ರು ಎಲ್ಲಿ ಹೋದರೆ ಅಲ್ಲಿ ಹೊರ್ತಾನೆ. ಇದೇನಪ್ಪ ಭಗವಂತ ಹೀಗೆ ಮಾಡ್ತಾನೆ ಅಂತ ಮಾಡ್ತಾನೆ. ಏಕೆ ಅಂದರೆ ಮೊದಲು ಭಕ್ತ ತುಂಬ ಶರಣಾಗತನಾಗ್ತಾನೆ. ಭಗವಂತನ ಇಷ್ಟ ಯಾವುದಿದ್ದರೆ ಅದು. ತೊಂದರೆ ಕೊಟ್ಟರೆ ತೊಂದರೆ ಕೊಟ್ಟು, ಹಿಂಸೆ ಮಾಡಿದರೆ ಹಿಂಸೆ, ಅನ್ಯಾಯ ಮಾಡಿದರೆ ಹಿಂಸೆ, ಅಪಮಾನ ಮಾಡಿದರೆ ಅಪಮಾನ, ಏನು ಮಾಡಿದರೆ ಸಹಿಸ್ಕೊಳ್ತಾನೆ. ಪೂರ್ತಿ ತನ್ನನ್ನು ತನಗೆ ಸಮರ್ಪಿಸ್ತಾನೆ. ಈ ಸಮರ್ಪಣದಿಂದ ಇದು ನೋಡಿ, ಈಗ ಇದು ಬೆಳದಿಂಗಳೇ ಆಗಿಬಿಟ್ಟಿದೆ ನೋಡಿ. ಇನ್ನು ಇಷ್ಟೊತ್ತಿತ್ತು ನಿಂತು ಹೋಯಿತು. 2 ನಿಮಿಷ ಇದೆ, 2 ನಿಮಿಷಕ್ಕೋಸ್ಕರ ಅದು ಅಕ್ಸೆಪ್ಟೇ ಮಾಡಲ್ಲ. ಇದರಿಂದ ಏನಾಗ್ತದೆ? ಇಲ್ಲ. ಆದ್ದರಿಂದ ಮೊದಲು ಪ್ರೀತಿಯಿಂದ, ನಿಸ್ವಾರ್ಥದಿಂದ, ನಿರಹಂಕಾರದಿಂದ ತನ್ನನ್ನು ಸಮರ್ಪಿಸುವುದೆಂದರೆ ಅರ್ಥವೇನು? ಆಗ್ರಹವಿಲ್ಲ. ನೀವು ಏನು ಮಾಡಿದ್ರೆ ಒಪ್ಕೊಳ್ತೀನಿ. ತೊಂದರೆ ಕೊಟ್ಟರೆ ಅಕಾರಣವಾಗಿ ತೊಂದರೆ, ಅದರಲ್ಲಿ ಏನಿಲ್ಲ, ತರ್ಕ ಇಲ್ಲ, ಏನಿಲ್ಲ. ಸುಮ್ಮನೆ ಹಿಂಸೆ ಮಾಡ್ತಾನೆ, ಮಾಡು, ಅದು ನಿನ್ನ ಇಷ್ಟ, ಒಪ್ಕೊಳ್ತೀನಿ. ನೀವು ತಪ್ಪು ಮಾಡಿದ್ದೀಯ ಎಂದು ಹೇಳ್ತಾರೆ. ಏನು ಮಾಡದಿದ್ದರೆ ನೀನು ತಪ್ಪು ಮಾಡಿದ್ದೀಯ ಎಂದು ಹೇಳ್ತಾರೆ. ಸುಳ್ಳು ಹೇಳ್ತಾನೆ, ಆಯಿತು ನೀವು ಸುಳ್ಳು ಹೇಳಿದ್ರೆ ಒಪ್ಕೊಳ್ತೀನಿ. ಅಕಾರಣವಾಗಿ ಅಪಮಾನ ಮಾಡ್ತಾನೆ, ಆಯಿತು ಅದು ಒಪ್ಕೊಳ್ತೀನಿ. ಭಕ್ತ ಹೇಗಿರ್ತಾನೆ ಅಂದರೆ, ಶರಣಾಗತಿ ಅಂದರೆ ಅರ್ಥವೇನು? ನೀವು ನಾನೇನು ತಪ್ಪು ಮಾಡಿದೆ, ಏಕೆ ಶಿಕ್ಷೆ ಕೊಡ್ತಾ ಇದ್ದೀವಿ ಅಂದರೆ ನೀವು ಕೇಳಿಬಿಟ್ರೆ ಅದು ಭಕ್ತಿ ಅಲ್ಲ. ಅಕಾರಣವಾಗಿ ತೊಂದರೆ ಕೊಡ್ತಾನೆ, ಆಯಿತು ಕೊಡು, ನೀವು ಏನು ಕೊಟ್ಟರೂ ನಿಮ್ಮದೇ ದಯ, ನಿಮ್ಮದೇ ಇಷ್ಟ, ನೀವೇನು ಮಾಡಿದರೂ ಸಹಿಸ್ಕೊಳ್ತೀನಿ. ಅದು ಭಕ್ತನು. ಹೀಗೆ ಸೇವೆ ಮಾಡಿ ಇಷ್ಟು ಪೂರ್ತಿ ನಾನು, ನನ್ನದು, ನನ್ನ ಇಷ್ಟ, ನನ್ನ ಸಂಕಲ್ಪ, ನನಗೆ ಅದು ಬೇಕು ಇದು ಬೇಕು ಎಲ್ಲ ಬಿಡುತ್ತಾನೆ. ಏನು ಮಾಡಿದ್ದರೆ ಅದೇ ಇಷ್ಟ, ನೀವು ಮಾಡಿದ್ದರೆ ಇಷ್ಟ, ಏನು ಮಾಡಿದ್ದರೆ ಅದು. ಹೀಗೆ ಸೇವಾ ಮಾಡಿ 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 ಭಗವಂತನನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ. ಇಷ್ಟು ಭಕ್ತಿಯಿಂದ ಸೇವದಿಂದ ಭಗವಂತನ ಕರೆಗೆ ಹೋದರೆ ಇವನ ಹೃದಯ ಪೂರ್ತಿ ಕನ್ನಡಿಯಾಗಿ ಬಿಡ್ತದೆ. ಭಕ್ತನ ಹೃದಯ ಕನ್ನಡಿಯಾದ ನಂತರ ಇವನು ಭಗವಂತ ಇಲ್ಲಿಗೆ ಬಂದರೆ ಈಗ ಆವಾಗ ಭಗವಂತ ಇವನಿಗೆ ಅಧೀನವಾಗಿ ಬಿಡ್ತಾನೆ. ಇವರು ಹೇಳಿದ್ದವ್ರು ಮಾಡ್ತಾನೆ. ಅದಕ್ಕೋಸ್ಕರ ಅವರಿಗೆ ಭಕ್ತನಿಗೆ ಸೇವೆ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ. ಏಕೆ? ಇವರ ಹೃದಯ ಭಗವನ್ಮಯವಾಗುತ್ತದೆ. ಆ ಭಗವಂತ ಇವನ ಹೃದಯಕ್ಕೆ ಬರುತ್ತಾನೆ. ಈಗ
ಹೀಗೆ ನಡೆಯುತ್ತದೆ. ಅದಕ್ಕೋಸ್ಕರ ಎಷ್ಟೋ ಭಕ್ತರು ತಾವು ಹೇಳಿದ್ದು ಮಾಡ್ತಾರೆ ಅಂದರೆ ಈ ಉಪಾಸನಾ ಬಲ, ಭಕ್ತಿ ಬಲದಿಂದ ಹಾಗೆ ಆಗುತ್ತದೆ. ಭಗವಂತನು ಮೊದಲು ಭಕ್ತಿ ಮಾಡ್ತಾನೆ, ಭಕ್ತನ ಮೇಲೆ ಮಾಡಿ 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 ಭಗವಂತನು ಸಿಕ್ಕಾಕ್ಕೊಳ್ತಾನೆ. ಆದ್ದರಿಂದ ಇವರು ಎಲ್ಲಿ ಹೋದರೆ ಅಲ್ಲಿಗೆ ಬರ್ತಾನೆ. ದೇವಕಿ ವಸುದೇವರು ಅದೇ ಹೇಳಿದ್ದಾರಲ್ಲ, ನೀವು ನನಗೆ ಮಗುವಾಗಿ ಹುಟ್ಟಬೇಕು, ಆಯಿತು ಬರ್ತೀನಿ ಅಂತ ಹೇಳಿದ. ನಾವು ಹೇಳಿದ್ದು ಕೇಳಬೇಕು, ಆಯಿತು ಕೇಳ್ತೀನಿ. ಬೈದರೂ ಸಹಿಸಿಕೊಳ್ಳಬೇಕು, ಆಯಿತು. ಮೊದಲು ಭಕ್ತ ಭಗವಂತನನ್ನು ಸೇವೆ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ. ನಂತರ ನನಗಿದು ಫಲ ಬೇಕು ಅಂದರೆ ಆಯಿತು, ಭಗವಂತನೇ ಮಗುವಾಗಿ ಹುಟ್ಟಿ ಇವರು ಹೇಳಿದ್ದು ಮಾಡ್ತಾನೆ. ಇದು ನಡೆಯುತ್ತದೆ. ಸಗುಣ ಭಕ್ತನಿಗೆ ಹೀಗಿರುತ್ತದೆ. ಅದರಿಂದ ಎಷ್ಟೋ ಭಕ್ತರಿಗೆ ಬೇಕು ಅಂದರೆ ಬರ್ತಾನೆ. ಎಷ್ಟೋ ಭಕ್ತರನ್ನು ಕಥೆ ಕೇಳಿದ್ದೀವಲ್ಲ, ಅವರು ರಾತ್ರಿಕೋ ಹಗಲೋ ಇವರು ಎಲ್ಲೋ ಹೋಗ್ತಾ ಇದ್ದರೆ ಬರ್ತಾನೆ, ಕಷ್ಟದಲ್ಲಿದ್ದರೆ ಬರ್ತಾನೆ, ನೀರಿನಲ್ಲಿ ಮುಳುಗಿದ್ದರೆ ಬರ್ತಾನೆ, ಎಲ್ಲೋ ಸಿಕ್ಕಾಕ್ಕೊಂಡ್ರೆ ಬರ್ತಾನೆ, ಬಂದು ರಕ್ಷಣೆ ಮಾಡ್ತಾನೆ, ಉಪಕಾರ ಮಾಡ್ತಾನೆ. ಸೊ ಭಗವಾನ್ ಹಿ ಭಕ್ತಕೋ ನಹಿ ಛೋಡ್ತೆ. ಈಗ ಒಂದು ಸಲ ಇವನ ಪ್ರೀತಿ ಇವರ ನಿಸ್ವಾರ್ಥ ನೋಡಿಕೊಂಡ ನಂತರ ಈಗ ಭಗವಂತ ಬಿಡಲ್ಲ. देख लेते हैं कि ये भक्त बहुत सेवा करता है तो फिर भगवान को भी लालच आ जाती है. ಭಗವಂತನಿಗೆ ಒಂದು ಮೋಹ ಬಂದುಬಿಡ್ತದಂತೆ, ಪ್ರೇಮ. ಇವನನ್ನು ನಾನು ಬಿಡಲ್ಲ ಅಷ್ಟೇ ಭಗವಂತ ಪಾಪ ಸಿಕ್ಕಾಕ್ಕೊಳ್ತಾನೆ. ಯಾರಿಗೆ? ಭಕ್ತನಲ್ಲಿ ಸಿಕ್ಕಾಕ್ಕೊಳ್ತಾನೆ. ಭಕ್ತ ತೋ ಅಪನೇ ಹಿ ಪಾಸ್ ರಖನೆ ಲಾಯಕ್ ಹೈ, ಛೋಡ್ನೆ ಲಾಯಕ್ ತೋ ಹೈ ಹಿ ನಹಿ. ಈ ಭಕ್ತನನ್ನು ಬಿಡುವ ಹಾಗಿಲ್ಲ, ಇವನನ್ನು ನನ್ನ ಜೊತೆಗೆ ಇಟ್ಕೊಳ್ಳಬೇಕು ಅಂದ್ರೇನು? ಭಗವಂತನಿಗೆ ಎಲ್ಲಿ ಹೋದರೆ ಅಲ್ಲಿ ಜೊತೆಗೆ ಭಕ್ತನಿರುತ್ತಾನೆ. ಈಗ ಭಕ್ತನನ್ನು ಬಿಡೋಕ್ಕಾಗಲ್ಲ, ಹಾಗೆ ಆಗಿಬಿಡ್ತು. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿವಶಾಭಿಹಿತೋಪ್ಯಘೌಗನಾಶಃ ಪ್ರಣಯ ರಶನಯಾಘೃತ ಅಂಗ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನಃ. ಈ ತರಹ ಇರುವ ಭಕ್ತನು ಹೃದಯದಲ್ಲಿ ಪಾಪ ತಾಪ ಎಲ್ಲ ಬಿಟ್ಟು ಬಿಡ್ತಾನೆ. ಅಂಥವನು ಏನಾಗ್ತಾನೆ? ಭಾಗವತ ಪ್ರಧಾನಃ. ತನ್ನ ಭಕ್ತರಲ್ಲಿ ಅತ್ಯಂತ ಉತ್ಕೃಷ್ಟನಾದ ಭಕ್ತನಾಗುತ್ತಾನೆ. ಆಯಿತಾ? ಅಷ್ಟೇ, ಈ ಅಧ್ಯಾಯ ಮುಗಿಯಿತು. ಈ ಮೊದಲನೆಯ ಭಕ್ತ, ಮೊದಲನೆಯ ಯೋಗೀಶ್ವರರಲ್ಲಿ ಹರಿ ಕವಿ, ಎರಡನೆಯದು ಹರಿ, ಇಬ್ಬರು ಹೇಳಿಬಿಟ್ಟರು, ಮುಗಿಯಿತು. ಈಗ ಮೂರನೆಯ ಅಧ್ಯಾಯ ಮಾಯಾ ಅಂದರೆ ಏನು ಎನ್ನುವುದು ನಿಮಿ ಪ್ರಶ್ನೆ ಮಾಡ್ತಾನೆ. ನಿಮಿ ಪ್ರಶ್ನೆ ಮಾಡುವುದು ನಾಳೆ ಕೇಳೋಣ. ನಿಮಿ ಪ್ರಶ್ನೆ ಮಾಡ್ತಾನೆ. ಅಂತರಿಕ್ಷ ಎಂದು ಮೂರನೆಯ ಯೋಗಿ. ಮೊದಲನೆಯವನ ಹೆಸರು ಕವಿ, ಎರಡನೆಯದು ಹರಿ, ಮೂರನೆಯದು ಅಂತರಿಕ್ಷ. ಅಂತರಿಕ್ಷ ಎಂದ ಯೋಗಿ ಮಾಯಾ ಅಂದರೆ ಏನು? ಕಷ್ಟ ಅಲ್ಲವೇ? ಮಾಯಾ ಅಂದರೆ ಏನು? ಮಾಯಾ ಅಂದರೆ ಹೇಗೆ ಹೇಳೋಕ್ಕಾಗ್ತದೆ? ಅರ್ಥವಾಗ್ತಾ ಇಲ್ಲವಲ್ಲ, ಅದೇ ಮಾಯಾ. ಮಾಯಾ ಅಂದರೆ ಏನು? ಏನೋ ಗೊತ್ತಾಗಲ್ಲ, ಅದೇ ಮಾಯಾ. ನಿಮ್ಗೆ ಅರ್ಥವಾಗ್ತಾ ಇಲ್ಲವಲ್ಲ, ಏನು ಹೇಳೋಕ್ಕಾಗ್ತಾ ಅದೇ ಮಾಯಾ, ಅದೇ ಮಾಯಾ. ಇವರು ಹೇಗೆ ಅರ್ಥ ಮಾಡಿಸ್ತಾನೋ ನೋಡಿ. ಮಾಯಾ ಎನ್ನುವುದು ಸಾಮಾನ್ಯ ಭಕ್ತರಿಗೆ ಹೇಗೆ ಅರ್ಥ ಮಾಡಿಸ್ತಾನೆ. ಮತ್ತು ಇನ್ನೊಬ್ಬ ಯೋಗೀಶ್ವರರು ಮಾಯಾ ಬಿಡಿಸ್ಕೊಳ್ಳುವುದು ಹೇಗೆ ಇನ್ನೊಬ್ಬರೇ ಹೇಳ್ತಾರೆ. ಇಬ್ಬರದು ಮುಂದಿನ ಅಧ್ಯಾಯದಲ್ಲಿ ನಾಳೆ ಹೇಳೋಣ. ಟೈಮ್ ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.